ಸೊ ನೀವೆಷ್ಟೋ ಪ್ರಚಾರ ಮಾಡಿದ್ದೀರಿ ಸರ್, ಹಳ್ಳಿಗಳಲ್ಲಿ ವ್ಯಾನಲ್ಲಿ ಹೋಗಿ ಅದೆಲ್ಲ LED ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಪ್ರಚಾರ ಮಾಡಿದ್ದೀರಾ. ಆ ಪ್ರಚಾರ ಹೆಂಗೆ ಸ್ಟಾರ್ಟ್ ಆಯಿತು? ಅದೆಲ್ಲ ಎಲ್ಲೆಲ್ಲಿ ನೀವು ಪ್ರಚಾರ ಮಾಡಿದ್ದೀರಾ ಸರ್? ಈ ಒಂದು ಪ್ರಚಾರ ಮಾಡೋದ್ರಿಂದ ಹೌ ಡಿಡ್ ಯು ಫೀಲ್? ನಿಮ್ಗೆ ಹೆಂಗೆ ಅನ್ನಿಸ್ತು? ಸರ್, ನಾನು ಎಷ್ಟೋ ಸಾರಿ ರೋಡ್ಗಳಲ್ಲಿ ಹೋಗಬೇಕಾದ್ರೆ ರೋಡ್ನಲ್ಲಿ ಕುಂದಿರಿಸಿ ಧ್ಯಾನ ಮಾಡಿಸಿದ್ದೀನಿ ಸ್ಟೂಡೆಂಟ್ಗಳಿಗೆ, ಅವ್ರಿಗೆ. ಓಕೆ. ಮತ್ತು ನಾವು ಕೊಟ್ಟೂರಿಗೆ ಒಂದು ಕಡೆ ಧ್ಯಾನದ ಕ್ಲಾಸ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಗೌರಮ್ಮದ ಹಬ್ಬನಲ್ಲಿ ಆ ಸಂಭ್ರಮದಲ್ಲಿ 100 ಜನ ಹೆಣ್ಮಕ್ಳು ನಿಂತು ದುಡ್ಡು ಕೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಧ್ಯಾನ ಮಾಡಿಸ್ತೀನಮ್ಮ, ನಿಮಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ 100 ರೂಪಾಯಿ ಕೊಡ್ತೀವಿ ಅಂತೇಳಿ ಒಂದು 20 ಇಂದ 30 ಹೆಣ್ಮಕ್ಳಿಗೆ ಧ್ಯಾನ ಮಾಡಿಸಿ ಒಂದು ಬಸ್ ಸ್ಟಾಪಲ್ಲಿ ಎಲ್ಲರಿಗೂ 100 ರೂಪಾಯಿ ಕೊಟ್ಟಿದ್ದೀನಿ ನಾನು. ದುಡ್ಡು ಕೊಟ್ಟು ನಾನು ಧ್ಯಾನ ಮಾಡಿಸಿದ್ದೀನಿ. ಓಕೆ. ಆಮೇಲೆ ಹಂಪಿಯಲ್ಲಿ ಅಲ್ಲಿ ಪಾಂಡುರಂಗ ಸ್ವಾಮಿಯ ಅಲ್ಲಿ ಒಂದು 3 ವರ್ಷಕ್ಕೊಂದ್ಸಲ ದೊಡ್ಡ ಪ್ರೋಗ್ರಾಮ್ ಆಗ್ತದೆ ಸರ್. ಒಂದು 10,000 ಜನ ಸೇರ್ತಾರೆ. ಅಲ್ಲಿ ಒಂದು ವೇದಿಕೆ ಕೊಡಿ ನಮಗೆ ಅಲ್ಲಿ ಧ್ಯಾನ ಮಾಡಿಸೋಕ್ಕೆ ಅಂತ ಹೇಳಿದ್ದೀವಿ. ಯಾರು ನಮಗೆ ಗುರುಬೋಧ ಕೊಟ್ಟರು, ಗೋಪಾಲ್ ಮಹಾರಾಜ್ ಅಂತ, ಅವರೇ ಅಲ್ಲಿ ನಡೆಸ್ಕೊಳ್ಳೋದು ಗುರುಗಳಾಗಿ. ಅವ್ರ ಕೆಳಗೆ ಇದ್ದವರೆಲ್ಲ ಇದು ಧ್ಯಾನದ ಮಾರ್ಗ ನಿರ್ಗುಣ, ಇದು ಭಕ್ತಿ ಮಾರ್ಗ ಸಗುಣಾಕಾರ, ಅದು ಅವರು ಗೊಂದಲ ಪಾಪ ಅವ್ರಿಗೆ. ಓಕೆ. ನಾನು ಹೇಳಿದೆ, ಸ್ವಾಮಿ ನನಗೆ ಹೆಂಗನ ಮಾಡಿ 10 ನಿಮಿಷ ಕೊಡ್ಸಿ, ಇಲ್ಲಪ್ಪ ಎಲ್ಲ ಫಿಕ್ಸ್, ಎಲ್ಲ ಪ್ಲ್ಯಾನ್ ಇದೆ, ಹಿಂಗಿದೆ ಅಂತ ಹೇಳಿ. ಆದರೆ ಹೆಂಗೆ ಮಾಡಬೇಕು ಅಂತ ನಾನು ಆಮೇಲೆ ಹೇಳಿದೆ, ನನಗೆ 1 ನಿಮಿಷಕ್ಕೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ 10,000 ರೂಪಾಯಿ ಕೊಟ್ಟು 10 ನಿಮಿಷ ಟೈಮ್ ತೊಗೊಂಡಿದ್ದೀನಿ. 10 ನಿಮಿಷಕ್ಕೆ 10,000 ರೂಪಾಯಿ ಕೊಟ್ಟಿದ್ದೀರಾ ಧ್ಯಾನ ಹೇಳಲಿಕ್ಕೆ? ಆವಾಗ ಅವರು ವೇದಿಕೆ ನೋಡ್ಕೊಂಡು ನಾನು ಅವಾಗ ಧ್ಯಾನ ಮಾಡಿಸೋದು 45 ನಿಮಿಷ ಆಗಿದೆ. ನನ್ನ ಅನುಭವನೇ ನಾನು ಹೇಳ್ಕೊಂಡಿದ್ದೇನೆ. ಆ ಗುಂಪಲ್ಲಿ ಎಷ್ಟೋ ಜನ ಧ್ಯಾನ ಮಾಡಿ, ಅದರಲ್ಲಿ ಒಂದು ಫ್ಯಾಮ್ಲಿ ನನಗೆ 1 ವರ್ಷ 2 ವರ್ಷ ನನಗೆ ಫೋನ್ ಮಾಡಿ ಮಾತಾಡ್ತು. ಹೊಸಪೇಟೆಯಲ್ಲಿ ಇರುವಂಥದ್ದು, ಕೊಂಡನಾಯಕನ ಹಳ್ಳಿ. ಏನು ಸರ್ ಇವೆಲ್ಲ ಸುಳ್ಳ ನಿಜ? ಏನು ಸರ್ ಹಿಂಗೆಲ್ಲ ಹೇಳ್ತೀರಿ, ನಮಗೆಲ್ಲ ಏನು ಬುರುಡೆ ಮಾಡಬೇಕಂತ ಇದ್ದೀರಿ, ಹಂಗೆ ಹಿಂಗೆ ಅಂತ. ಅವ್ರ ಮನೇಲಿ ಸಮಸ್ಯೆ, ಅವ್ರ ತಾಯಿಗೆ 4 ಆಪ್ರೇಷನ್ ಆಗಿರ್ತವೆ, ಅಮ್ಮ ಸಾಯೋ ಸ್ಥಿತಿ ಇರ್ತದೆ, ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಾರೆ. ನನಗೆ ಯಾವಾಗ ಮಾಡಿದ್ರು ಕೂಡ ಇದೇ ಹೇಳೋರು ಅವರು. ನಾನು ಹೇಳಿದೆ, ನಾನು ಅಷ್ಟೇ ಅವ್ರಿಗೆ, ಯಾಕಂದರೆ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ, ಎಷ್ಟು ವಿನಯ ತೋರಿಸ್ತೀವಿ, ಆವಾಗ ನಮ್ಮ ಮಾತುಗಳು ಅಲ್ಲಿ ನಡೀತವೆ. ಅದು ಸತ್ಯದ ಮಾತುಗಳು. ಅವ್ರಿಗೆ ನಾನು ತುಂಬ ಸಮಾಧಾನದಿಂದ ನಾನು ಅವ್ರಿಗೆ ಹೇಳೋದು. ಆಮೇಲೆ ಅವ್ರಿಗೆ ನಾನು ಹೇಳಿದೆ ಕೊನೆಯದಾಗಿ, ನನಗೇನು ನಂಬೋದು ಏನಿಲ್ಲ, ನನಗೇನು ದುಡ್ಡು ಕೊಡೋದೇನಿಲ್ಲ, ನೀವು ನಿಮ್ಮ ಉಸಿರಿಗೆ ನೀವು ನಂಬೋದು, ನಂಬ್ರಿ, ಮಾಡಿರಿ, ಒಳ್ಳೇದಾಗ್ತದೆ, ಹಾಗೆಲ್ಲ ನಿಮಗೆ ನಷ್ಟ ಇಲ್ಲ. ಆವಾಗ ಅವರು ತಗೊಂಡು ಮಾಡಿ 60 ವರ್ಷ ಇರುವಂಥ ಮಹಿಳೆ ಇವತ್ತು 18 ವರ್ಷ ಹುಡುಗಿ ಆಗಿದೆ. ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಅವ್ರ ಟೋಟಲ್ ಫ್ಯಾಮಿಲಿ ವೆಜಿಟೇರಿಯನ್ ಆಗಿದ್ದಾರೆ. ಪಾಂಡುರಂಗ ಪಿರಮಿಡ್ ಧ್ಯಾನ ಕೇಂದ್ರ ಕೊಂಡನಾಯಕನದಲ್ಲಿ ಕಳಿಸಿ ಅವರು ಅಲ್ಲಿ ಸೇವೆ ಮಾಡ್ತಾರೆ. ಸೊ ಈ ಥರ ನನಗೆ ಪ್ರಚಾರ ಇನ್ನೂ ಹೆಂಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು 52 ವಾರ ಹಂಪಿಗೆ ಹೋಗ್ತೀನಿ. ಪ್ರತಿ ಭಾನುವಾರ ಹೋಗಬೇಕಂದ್ರೆ ಒಂದು 10 ಜನ ಕರ್ಕೊಂಡೋಗಿ ಅಲ್ಲಿ ಹಳ್ಳಿಗಳಿಗೆ ಹೋಗ್ತಾ ಕೆಲವು ಹಳ್ಳಿಗಳು, ಬರ್ತಾ ಕೆಲವು ಹಳ್ಳಿಗಳು ಇಂಗ್ಲೀಷ್ ಅವರು ಪಾಂಪ್ಲೆಟ್ ಕೊಟ್ಟರೆ ತಗೊಳ್ಳಲ್ಲ. ಅದಕ್ಕೊಂದು ಸ್ಟಾಲ್ ಮಾಡಿ ಅವ್ರಿಗೆ ಕೊಟೇಶನ್ಸ್ ಹಾಕಿ 2 ಚೇರ್ಗಳು ಹಾಕಿ ಅವ್ರಿಗೆ ಧ್ಯಾನ ಮಾಡಿಸ್ತಾ ಅವೆಲ್ಲ ಮಾಡಿ ಮೈಕ್ಗಳು ತಗೊಂಡು ವಿರುಪಾಪುರ ಗಡ್ಡೆ ಅಂತ ನನಗೆ ಹೇಳೋರು, ಚಿಕ್ಕ ಹುಡುಗ ಇರಬೇಕಾದ್ರೆ, ನೀನು ಆ ಕಡೆ ಯಾವಾಗಲೂ ಹೋಗಬೇಡ ಅಂತ, ಅಲ್ಲಿ ಎಲ್ಲ ದುರ್ಚಟಗಳಿದ್ದಾವೆ ಅಂತ. ನಾವು ಅಲ್ಲಿ ಹೋಗಿಬಿಟ್ಟು ಅಚ್ಯುತ ಆಶ್ರಮ ಇದೆ, ಅಲ್ಲೆಲ್ಲ ಇಂಗ್ಲೀಷರಿಗೆ ನಾವು ಕೊಟ್ಟು ಕೈ ಬೀಡಿ ಕಾಲು ಬೀಡಿ ಧ್ಯಾನ ಮಾಡಿಸೋಂಥವ್ರು ಮಾಡ್ತೀವಿ. ಹಿಂಗೆ 52 ವಾರ ಹೋಗ್ತಾ ಬರ್ತಾ ಅದಕ್ಕಿಂತ ಮುಂಚೆ ನಮ್ಮ ಆತ್ಮೀಯರು, ನಮ್ಮ ಸೋಲ್ಮೇಟ್ಸು, ಅಲ್ಲಿ ಎಷ್ಟೋ ಜನ ರಂಗನಾಥ್ ಆಗಿರ್ಬೋದು, ಕೃಷ್ಣ ಮಾಸ್ಟರ್ ಆಗಿರ್ಬೋದು, ರಾಮ ಮಾಸ್ಟರ್ ಆಗಿರ್ಬೋದು, ರಂಗನಾಥ, ಅವರೆಲ್ಲರೂ ಕೂಡ ತುಂಬ ಅಲ್ಲಿ ಹೋಗಿದೆ. ಅವರೇ ಅಲ್ಲಿ ಗುರಿ ತೋರಿಸ್ಕೊಟ್ಟಿದ್ದು. ಆವಾಗ ನನಗೂ ಅದು ಇಷ್ಟ ಆಯಿತು, ಇಡಿಸ್ತು. ಕಂಟಿನ್ಯೂ ಹೋಗಿದ್ದೀವಿ. ಮಾಸ್ಟರ್, ನೀವು ಎಷ್ಟೋ ಸಾರಿ ನಾನು ಹಂಪಿಯಿಂದ ಹಿಂಗೆ ಬರಬೇಕಾದ್ರೆ ಪ್ರಚಾರ ಮಾಡಿ ನಾನು ಆ ವ್ಯಾನಲ್ಲಿ ಇದ್ದೀನಿ, ನನ್ನ ಶರೀರನೇ ಇಲ್ಲ, ಆ ಥರ ನನಗೆ ಆಗಿದೆ. ಆ ಪ್ರಚಾರ ಮಾಡಿ ಬರಬೇಕಾದ್ರೆ ವಾಪಸ್ಸು ನನಗೆ ಶರೀರನೇ ಇಲ್ಲ, ನಾನು ಬರೀ ಕಾನ್ಷಿಯಸ್ ಅಷ್ಟೇ ಇದೆ. ನನಗೆಲ್ಲರೂ ಮಾತಾಡ್ತಾ ಇದ್ದಾರೆ, ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ಹಂಗಾಗಿದೆ. ಸೊ ಈ ಥರ ಪ್ರಚಾರ ಮಾಡ್ತಾ ಇನ್ನೂ ನಾನು ಏನು ಮಾಡ್ಬೋದು ಅಂತ, ಧ್ಯಾನಪ್ರಿಯ ಒಂದು ಹೋಟ್ಲ್ ಮಾಡೋಣ, ಧ್ಯಾನ ಕಮ್ಮಿ ರೇಟ್ನಲ್ಲಿ ಇಟ್ಟು ಅವ್ರಿಗೆ ಊಟ ಮಾಡಿಸೋದ್ರಿಂದ, ಯಾರಪ್ಪ ಇವರು ಅಂದರೆ ಧ್ಯಾನ ಮಾಡಿಸೋರು ಇವರು ಅಂತ ಹೇಳಿ
10 ರೂಪಾಯಿಗೆ ಟಿಫಿನ್, 20 ರೂಪಾಯಿಗೆ ಊಟ, 2015ಕ್ಕೆ. ಅದು ಕೂಡ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ನೇಚರೇ ನನಗೆ ಪ್ಲ್ಯಾನ್ ಕೊಡ್ತು. ನಾನೆಲ್ಲ ತೊಗೊಂಡು ಬಂದು 1 kg ತಂದು ಮಾಡಿದ್ರೆ ಎಷ್ಟು ಜನ ಊಟ ಮಾಡ್ತಾರೆ, ಎಷ್ಟು ದುಡ್ಡು ಬೀಳ್ತದೆ ಅಂತ ಹೇಳಿ ಅಲ್ಲಿ 2015ಕ್ಕೆ ಪತ್ರಿ ಮೇಡಮ್, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಬಂದು ಓಪನ್ ಮಾಡ್ತಾರೆ. ಅದು ಆಲ್ಮೋಸ್ಟ್ ಬೆಂಗಳೂರುವರೆಗೆ ಹೋಗ್ತದೆ. ಭಾಳಷ್ಟು ಜನ ಎಲ್ಲರಿಗೆ ಗೊತ್ತಾಗ್ತದೆ. ಆ ಧ್ಯಾನಪ್ರಿಯ ಹೋಟ್ಲಿಂದ ಕಂಟಿನ್ಯೂ ನಡ್ತಾ ಇದೆ. ಸೊ ಅಲ್ಲಿ ಕೂಡ ಎಲ್ಲ ಕೊಟೇಶನ್ಸ್ ಇರ್ತದೆ ಆತ್ಮಜ್ಞಾನದ ಬಗ್ಗೆ, ಧ್ಯಾನದ ಬಗ್ಗೆ, ಶಾಖಾಹಾರದ ಬಗ್ಗೆ. ಅಂದರೆ ಹೋಟೆಲ್ ಇಟ್ಟು ಅಲ್ಲಿ ಯಾರು ಊಟ ಮಾಡ್ಲಿಕ್ಕೆ ಬರ್ತಾರೋ ಅವರಿಗೆಲ್ಲ ಧ್ಯಾನ ಹೇಳೋದು. ಅಂದರೆ ಅಲ್ಲಿ ಕೊಟೇಶನ್ಸ್ ಇರ್ತದೆ, ಪಾಂಪ್ಲೆಟ್ ಇರ್ತದೆ, ಅವ್ರು ತಗೊಳ್ತಾರೆ. ಓಕೆ ಓಕೆ. ಅದೇ ಥರ ಮತ್ತು 2016ಗೆ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ರೋಡ್ಗೆ, ಮೇನ್ ರೋಡು, ಅಲ್ಲಿ ಕೂಡ ಒಂದು ಧ್ಯಾನಪ್ರಿಯ ಹೋಟ್ಲ್ ಮಾಡ್ತೀವಿ. ಪ್ರೇಮ್ನಾಥ್ ಸರ್ ಅದಕ್ಕೆ ಬಂದು ಓಪನ್ ಮಾಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಕೊಟೇಶನ್ಸ್ ಇವತ್ತು ಕೂಡ ನೀವು ಕಾಣ್ಬೋದು. ಅಲ್ಲಿ ಹೋಗಿ ಆ ಥರ ಎಲ್ಲ ನಡೀತಾ ಇರ್ತದೆ. ಹಂಗೂ ಧ್ಯಾನ ಪ್ರಚಾರ ಆಗಲಿ. 300 ಸ್ಟೂಡೆಂಟ್, 300 ಸ್ಟೂಡೆಂಟ್ ದಿನ ಅಲ್ಲಿ ಟಿಫನ್ ಮಾಡ್ತಾರೆ. ಇವತ್ತಿಗೂ ನಡೀತಾ ಇದೆ. ಸೊ ಮತ್ತು ಗಂಗಾವತಿಲಿ ಕೂಡ ಅಲ್ಲಿ ಮಾಡಿದ್ವಿ. ಆಮೇಲೆ ಸಾರ್ ಹೇಳಿದ್ರು, ಧ್ಯಾನ ಅನ್ನೋದು ಒಂದು ಕಣ್ಣು ನನಗೆ, ಧ್ಯಾನಪ್ರಿಯ ಅನ್ನೋದು ಹೋಟ್ಲದು ಒಂದು ಕಾನ್ಸೆಪ್ಟ್, ಇನ್ನೊಂದು ಕಣ್ಣು ನನಗೆ. ಆ ಕನಸು ನನಗೆ ನೆನಸು ಮಾಡಿಯಾ ನೀನು ಅಂತ ನನಗೆ ಸಾರು ಗ್ರೇಟ್ ಫೀಡ್ಬ್ಯಾಕ್ ಸರ್. ಪತ್ರಿ ಸರ್. ಇದೇ ಥರ ಈ ಒಂದು ವೆಜಿಟೇರಿಯನ್ ಅದ್ರ ಬಗ್ಗೆ ಎಷ್ಟು ಸಾಕಷ್ಟು ರ್ಯಾಲಿಗಳು, ಸೊ ನಮ್ಮನ್ನು ತೊಡಗಿಸ್ಕೊಂಡು ಹೋಗೋದಾಯಿತು, ಅವ್ರ ಜೊತೆಗೆ ನಾವು ಬರೋದಾಯಿತು, ಹಿಂಗೆಲ್ಲ ಹೋಗ್ತಾ ಹೋಗ್ತಾ ಮತ್ತು ನಾನು ನಿಮಗೆ ಹೇಳಿದೆ ಹೆಲ್ತು ಸರಿಯಾಗಿಲ್ಲ. ಪಂಡ್ರಾಪುರ್ಗೆ ನಾನು ಹೋಗ್ತಾ ಇದ್ದೆ. ಹೋಗಬೇಕಾದ್ರೆ ಅಲ್ಲಿ ಟ್ರೈನ್ ಬಂದಿದೆ ಬೇರೆ ಪ್ಲಾಟ್ಫಾರ್ಮ್ಗೆ, ನಾನು ಇದ್ದಿದ್ದು ಒಂದು ಪ್ಲಾಟ್ಫಾರ್ಮ್ಗೆ, ಅಲ್ಲಿ ಬಂದಿಲ್ಲ. ನನಗೆ ಏರೋಕ್ಕಾಗಿಲ್ಲ, ತಗೊಂಡು ಹೋಗೋಕ್ಕಾಗಿಲ್ಲ. ಅದೇ ಲಾಸ್ಟ್ ಟೈಮ್ ಮತ್ತೆ ಪಂಡ್ರಾಪುರ್ಗೆ ಹೋಗಿಲ್ಲ. ಅಲ್ಲಿ ಕೂಡ ಏನಾಯಿತು ಅಂದರೆ, ಅಲ್ಲಿ ಎಷ್ಟೋ ಜನ ಹಿಂಗೆ ಸಂತರಿದ್ದಾರೆ, ತುಂಬ ಸಂತರಿದ್ದಾರೆ. ಅಲ್ಲಿ ಒಂದೊಂದು ಕಣ ಕೂಡ ಸಂತನ ಪಾದಾರ್ಪಣೆ ಮಾಡುವ ಆ ಒಂದು ಸ್ಥಾನ. ಅಲ್ಲಿ ನನ್ನ ಭಾವನೆ ಇಲ್ಲಾಂದರೆ ಅಲ್ಲಿ ಏನೂ ಇಲ್ಲ. ಸೊ ಅಲ್ಲಿ ಆ ಒಂದು ಸಂತರು ಇರುವಂಥ ಆ ವಂಶಸ್ಥರು ಪಾನ್ ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಲೈನು ಅವರೆಲ್ಲ ಕಾಲು ಮುಗಿದು ಹೋಗ್ತಾ ಇದ್ದಾರೆ. ಮುಗ್ತಾ ಇದ್ದರೆ ಅವ್ರಿಗೆ ಪ್ರಜ್ಞೆನೂ ಇಲ್ಲ. ನಾನು ಹಿಂಗೆ ನೋಡಿದರೆ ಏನು ನಡೀತಾ ಇದೆ, ನಾನು ಕ್ಯೂವಲ್ಲೇ ನಿಂತೀನಿ, ಏನು ನಡೀತಾ ಹಿಂಗೆ ನೋಡಿದ್ರೆ ಅವ್ರಿಗೆ ಪ್ರಜ್ಞೆ ಮೇಲೆ ಇವ್ರು ಕಾಲು ಮುಗಿತಾ ಹೋಗ್ತಾರೆ. ನಾನು ಸೈಡಿಗೆ ಬಂದುಬಿಟ್ಟೆ. ಅಂದರೆ ಈ ಆತ್ಮದಲ್ಲಿ ಏನು ಜಾಸ್ತಿ ಇದೆ, ಆ ಆತ್ಮದಲ್ಲಿ ಏನು ಕಮ್ಮಿ ಇದೆ ಅಂತ ಹೇಳಿ ನಾನು ಅದರಿಂದ ಕೂಡ ಹೊರಗೆ ಬಂದುಬಿಟ್ಟೆ. ಆಮೇಲೆ ಕೆಲವೊಂದು ಮಹಾರಾಜ್ಗಳು, ಅಂದರೆ ಈ ಸಂತರು ಆ ಸಂತೆಗೆ ನೋಡಿ ಇಷ್ಟ ಆಗಲ್ಲ, ಈ ಸಂತ ಕಂಡ್ರೆ ಆ ಸಂತೆಗೆ ಇಷ್ಟ ಆಗಲ್ಲ, ಅಂದರೆ ಇವ್ರು ಕಂಡ್ರೆ ನನಗಾಗಲ್ಲ. ನನಗೆ ಒನ್ನಿಸ್ಬೇಕು, ಎಲ್ಲರಲ್ಲಿ ಸೇರಬೇಕು, ಎಲ್ಲರನ್ನು ಸೇರಿಸ್ಕೋಬೇಕು, ಅದಲ್ಲ ಆಧ್ಯಾತ್ಮಿಕ ಅಂತ ಹೇಳಿ ಅಲ್ಲಿಂದ ಮತ್ತೆ ನಿಮ್ಗೆ ಹೇಳಿದೆ. ನಾನು ಹೆಲ್ತು ಹಿಂಗೆ ನನಗೆ ಪ್ರಾಬ್ಲಮ್ ಬಂತು, ಮತ್ತು ಚೆನ್ನಾಗಾಯಿತು. ಅದರಿಂದ ನನಗೆ ಈ ಉಸಿರು ನನಗೆ ಕೊಟ್ಟಿದ್ದೇ ಮರುಜನ್ಮ ಕೊಟ್ಟಿದೆ. ಈ ಉಸಿರು ನಂದಲ್ಲ. ಇವತ್ತಿಗೆ ಕೂಡ ನಾನು ನಿಮ್ಗೆ ಹೇಳಿದೆ, ಕುಟುಂಬ ನನಗೆ ಪಂಚಪ್ರಾಣ ನನ್ನ ಕಂಠದಲ್ಲಿ ಇಲ್ಲ, ಕುಟುಂಬದಲ್ಲಿ ನನ್ನ ಪ್ರಾಣ ಇದೆ. ಸೊ ಆ ಕುಟುಂಬಕ್ಕೋಸ್ಕರ ಅವ್ರಿಗೇನು ಬೇಕು ಅವೆಲ್ಲ ಆಗೋಗ್ಬಿಟ್ಟಿದೆ. ಏನು ಬೇಕು, 4 ಗೋಡೆ ಮಧ್ಯೆಯಲ್ಲಿರುವಂಥ ಕುಟುಂಬ ಚೆನ್ನಾಗಿ ಆನಂದವಾಗಿದ್ದಾರೆ. ಆ ಕುಟುಂಬ ಕೂಡ ನನಗೆ ಎಷ್ಟೋ ಸಹಕಾರ ಮಾಡಿದೆ. ಈ ಆಧ್ಯಾತ್ಮಿಕ ಸೇವೆಗಾಗಲಿ, ಧ್ಯಾನಗಾಗಲಿ, ಎಲ್ಲ ರೀತಿಯಲ್ಲಿ ಕೂಡ ನನಗೆ ತುಂಬ ಹೃದಯದಿಂದ ಅವರು ಸಹಕಾರ ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ. ಅಂದರೆ ಧ್ಯಾನಕ್ಕೆ ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಇವಾಗ ಇಂಥ ಕುಟುಂಬ ಬೇಕಾ ಇಲ್ಲ ನನಗೆ ಧ್ಯಾನ ಬೇಕಂದರೆ ನನಗೆ ಇವಾಗ ಧ್ಯಾನನೇ ಬೇಕು. ಆ ಮಟ್ಟಿಗೆ ಬಂದುಬಿಟ್ಟಿದ್ದೀರಿ ಈಗ ನೀವು. ಓಕೆ, ಯಾರನ್ನ ಇವಾಗ ಸಪೋಸ್ ನೀನು ಧ್ಯಾನ ಹೇಳಬೇಡ, ಧ್ಯಾನ ಮಾಡಬೇಡ ಅಂದರೆ ಅದು ಬೇಡ, ನನಗೆ ಇದೇ ಬೇಕಿಲ್ಲ. ಹಾಗಾಗಿ ಒಂದು ವೆಹಿಕಲ್ಲು ಪ್ಲ್ಯಾನ್ ಮಾಡಿದ್ವಿ. ಇನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಕುಂದಿರಿಸ್ಕೊಂಡು ರ್ಯಾಲಿಗೆ ಹೋಗ್ಬೋದು, ಅಥವಾ ಆ ಡಿಸ್ಪ್ಲೇ ಮಾಡಿದರೆ ಜನರಿಗೆ ಗೊತ್ತಾಗ್ತದೆ ಅಂತ LED ಆಗಿಬಿಟ್ಟು ಅವೆಲ್ಲ ಮಾಡಿ 2016 ವೆಜಿಟೇರಿಯನ್ ದಿನ ಆ ಒಂದು ವೆಹಿಕಲ್ಲು ಲಾಂಚ್ ಮಾಡ್ತೀವಿ. ಆಮೇಲೆ ಕೃಷ್ಣಮೋಹನ್ ಸರ್, ಸುನಂದ್ ಸರ್ ಅವರೆಲ್ಲ ಆಧ್ವರ್ಯದಲ್ಲಿ ಅಲ್ಲಿ ಓಪನ್ ಆಗ್ತದೆ. ಅದು ಮೈಸೂರಲ್ಲಿಂದ ಹಿಡಿದು ಬೀದರ್ವರೆಗೆ ಅಲ್ಲಿ ಪ್ರಚಾರ ಆಗ್ತದೆ, ಎಲ್ಲ ಕಡೆ ಎಲ್ಲ ಹೋಗಿದೆ. ಮತ್ತು ಇದಕ್ಕೆ ಕಡ್ತಲ್ಗೆ ಕೂಡ ತೊಗೊಂಡೋಗಿ ತೋರಿಸುವಂಥದ್ದು ಆಗ್ತೀವಿ. ಭಾಳಷ್ಟು ಜನ ಚೆನ್ನಾಗಿದೆ, ಈ ಥರ ನಾವು ಮಾಡ್ಬೋದು ಅಂತ ಅದಕ್ಕೆ ಭಾಳಷ್ಟು ಜನ ಆದರ್ಶವಾಗ್ತದೆ. ರಿಯಲಿ ಸರ್, ನಾವು ಫೇಸ್ಬುಕ್ಕಲ್ಲಿ ನೀವೆಲ್ಲ ಫೋಟೋಸ್ ಎಲ್ಲ ಶೇರ್ ಮಾಡಿದಾಗ ವೆರಿ ಕ್ರಿಯೇಟಿವ್ ಐಡಿಯಾ ಅನ್ನಿಸ್ತು. ಯಾಕಂದರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಕೆಲವು ಸಲ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲ್ಲ. ಅದೇ ನಾವು ಒಂದು ವಿಡಿಯೋ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿ ಧ್ಯಾನ, ಸ್ಪಿರಿಚುವಲ್ ರಿಯಾಲಿಟಿ ಹಾಕಿದಾಗ ಎಷ್ಟು ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ ಧ್ಯಾನ ಅಂದರೆ ಏನು, ಪಿರಮಿಡ್ ಶಕ್ತಿ ಅಂದರೆ ಏನು. ವಂಡರ್ಫುಲ್ ವರ್ಕ್ ಸರ್, ಅದು ಮಾತ್ರ ನಿಮ್ಮದು ಗ್ರೇಟ್ ಜಾಬ್ ಸರ್. ಇವಾಗ ನಾವು ಹೇಳೋದು ಜನಗಳಿಗೆ ಅವರಿರುವಂಥ ಆ ಪ್ರಾಪಂಚಿಕ ಅವ್ರದ್ದೇ ಆದಂಥ ಸಾಧಕ ಬಾಧಕಗಳು ಮರ್ತೋಗ್ಬಿಡ್ತಾರೆ. ಹೌದು. ಆದರೆ
ಒಂದು ದೃಶ್ಯ ರೂಪದಲ್ಲಿ ನೋಡಿದ್ದು ಮರೆಯಲ್ಲ ಅವರು. ಕರೆಕ್ಟ್. ಅದು ಟ್ಯೂನ್ ಆಗಬೇಕು. ಈ ಸಂದರ್ಭದಲ್ಲಿ ಆ ಮಹಾನುಭಾವರು ಪ್ರತಾಪ್ ರೆಡ್ಡಿ ಸ್ಪಿರಿಚುವಲ್ ರಿಯಾಲಿಟಿ ಏನು ಮಾಡಿದರೆ ಅವರುಗಳು ನಿಜಕ್ಕೂ ಭೂಮಿ ಮೇಲೆ ಕೊಟ್ಟಿರೋ ದೊಡ್ಡ ಕೊಡುಗೆ ಅದು. ಸೊ ತುಂಬ ಮಹಾ ಅದ್ಭುತ. ಅದರಲ್ಲಿ ಒಂದು ಅವ್ರ ಹೆಸರು ಇಲ್ಲ, ಕನಿಷ್ಠ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಸೊ ಅದು ಅಮೇಝಿಂಗ್, ವರ್ಲ್ಡ್ ವೈಡ್ ಅದು ಶೇರ್ ಮಾಡ್ಕೊಂಡಿದ್ದಾರೆ. ಹೌದು, ಅದು ಭಾಳ ವಿಶೇಷ, ಗ್ರೇಟ್ ಕಾಂಟ್ರಿಬ್ಯೂಷನ್, ಭಾಳ ವಿಶೇಷ. ಅದು ನಾನು ಮೊದಲಿಗೆ ಒಂದು ಸಾವಿರಾರು ಸಿಡಿಗಳು ಮಾಡಿ ಕೊಡೋದು ಆಗ್ತಾ ಇತ್ತು ಎಲ್ಲರಿಗೆ. ಸಾವಿರಾರು ಸಿಡಿಗಳೆಲ್ಲ ಮಾಡಿ ಕೊಡೋದಾಯಿತು. ಆಮೇಲೆ ಯೂಟ್ಯೂಬ್ನಲ್ಲಿ ಇದು ಮಾಡೋದು, ಆಮೇಲೆ PMC ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ತರೋದು, ಮಾಡಿಸಿ ಇದು ಮಾಡೋದು, PMC ಬಗ್ಗೆ ಫಾರ್ವರ್ಡ್ ಮಾಡೋದು. ಸೊ ಈ ಥರ ಮಾಡಿಸ್ತಾ ಎಲ್ಲ ಕ್ಲಾಸ್ಗಳಲ್ಲಿ ಮಾಡುವ ಎಲ್ಲ ಪತ್ರಿಕೆಗಳಲ್ಲಿ ಕನಿಷ್ಠ ಲಕ್ಷಗಟ್ಟಲೆ ಪತ್ರಿಕೆಗಳು ಮಾಡಿದ್ದೀವಿ, ಹಂಚುತ್ತಾನೆ ಇರ್ತೀವಿ. ಇನ್ನೂ ಹೆಂಗೆ ಅಪ್ಡೇಟ್ ಆಗಬೇಕು, ಇನ್ನೂ ಅಪ್ಡೇಟ್ ಆಗಬೇಕಂತ ಅದು CNG ಅಂತ ಹೇಳಿ ಒಂದು ಪ್ಲೇಟ್ ಮಾಡಿರ್ತೀವಿ. ಅದಕ್ಕೆ ಸುಮ್ಮನೆ ಸ್ಪ್ರೇ ಮಾಡಿಬಿಟ್ರೆ ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ಯಾಕಂದರೆ ಇನ್ನೂ ಕಮ್ಮಿ ಕಾಸ್ಟಲ್ಲಿ ಅದು ನಿಂತೋಗ್ಬಿಡ್ತದೆ. ಆ ಥರ ಕೂಡ ಪ್ರಯೋಗ ಮಾಡಿದ್ದೀವಿ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅಲ್ಲಿ ಅಂತ ಅಲ್ಲ, ಅನ್ನೋದಕ್ಕೆ ಸಣ್ಣದು, ದೊಡ್ಡದಕ್ಕೆ ದೊಡ್ಡದು, ಎಲ್ಲಿವರೆಗೂ ಎಲ್ಲ ನಮ್ಮವೇ, ಎಲ್ಲ ವೇಸಲ್ಲಿ ಎಲ್ಲ ರೀತಿಯಲ್ಲೂ ಪ್ರಚಾರ ಎಲ್ಲವೂ ನಮ್ಮವೇ. ಅಬ್ಸಲ್ಯೂಟ್ಲಿ ಸರ್, ನಿಜ. ಶಾಖಾಹಾರ ರ್ಯಾಲಿ ಆಗಿರ್ಬೋದು, ಪಿರಮಿಡ್ ಕಟ್ಟೋದಾಗಿರ್ಬೋದು, ಧ್ಯಾನ ಪ್ರಚಾರ ಆಗಿರ್ಬೋದು, ಪಿರಮಿಡ್ ವ್ಯಾಲಿ ಆಗಿರ್ಬೋದು, ವರ್ಲ್ಡ್ ವೈಡ್ ಭೂಮಿ ಈ ಸ್ಟಾರ್ಟಿಂದ ಭೂಮಿ ಆ ಕಡೆವರೆಗೂ ಎಲ್ಲ ನಮ್ಮದೇ, ಎಲ್ಲ ನಮ್ಮವರು. ತಿಳಿಲಾರ್ದು ಇದ್ದಾರೆ, ತಿಳಿದ್ದವರು ಇದ್ದಾರೆ ಅಷ್ಟೇ. ಜರ್ನಿ ಸರ್. ಆ ವೆಹಿಕಲ್ಲು ನಮಗೆ ಭಾಳಷ್ಟು ಎಷ್ಟು ಸ್ಫೂರ್ತಿ ಕೊಡ್ತು, ಎಷ್ಟು ಆನಂದ ಕೊಡ್ತು ಅಂದರೆ ಅಷ್ಟು ನಮಗೆ ಸ್ಫೂರ್ತಿ ಕೊಡ್ತು. ಇವಾಗ ಮತ್ತೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇನ್ನು ಹೊಸ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಅಂದರೆ ಒಂದು ಕನಿಷ್ಠ ಒಂದು 10x10 ಪಿರಮಿಡ್ ಒಂದು ವೆಹಿಕಲ್ಗೆ ಫಿಕ್ಸ್ ಮಾಡಿ, ವೆಹಿಕಲ್ಲೇ ಪಿರಮಿಡೇ ಹೋಗ್ತದೆ ಊರೆಲ್ಲ, ನಗರ ಎಲ್ಲ. ಒಳ್ಳೆ ಐಡಿಯಾ, ಗ್ರೇಟ್ ಐಡಿಯಾ. ಪಿರಮಿಡ್ ಹೋಗ್ತಾ ಇದ್ರೆ ನೋಡ್ರಿ ಹೆಂಗಿರ್ತದೆ. ಪಿರಮಿಡೇ ಜನಗಳಲ್ಲಿ ಹೋಗ್ತಾ ಇದ್ದಾರೆ, ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ. ಹೊಸದಾಗಿ ನೋಡ್ಬೇಕು. ನನಗೇನಂದರೆ ಹೊಸದಾಗಿ ನೋಡಬೇಕು. ನಾನು ಯಾರು ಅಂತ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಆ ಶಕ್ತಿ ಗೊತ್ತಾಗಬೇಕು, ಧ್ಯಾನ ಗೊತ್ತಾಗಬೇಕು, ಕನೆಕ್ಟ್ ಆಗಬೇಕು, ಏನಪ್ಪ ಅಂತ ಎಲ್ಲ ಓಡಿ ಬರಬೇಕು. ಇದು ಪ್ಲಾನ್ ಮಾಡ್ತಾ ಇದ್ದೀನಿ. ವಂಡರ್ಫುಲ್ ಸರ್, ಆಲ್ ದ ಬೆಸ್ಟ್ ಸರ್. ಆಗಲಿ ಅದು ಬೇಗ. ಥ್ಯಾಂಕ್ ಯು ಸರ್. ಕ್ರಿಯೇಟಿವಿಟಿ ಅದು ಬರಲಿ ಸರ್. ಸರ್ ಈ ವರ್ಷದಲ್ಲೇ ನಾವು ಮಾಡ್ತೀವಿ. ಎಕ್ಸಲೆಂಟ್, ಆಲ್ ದ ವೆರಿ ಬೆಸ್ಟ್ ಸರ್. ಸೊ ಇದು ಈ ಧ್ಯಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಂಗೆ ಹೋಗಬೇಕು, ಹೆಂಗೆ ತಗೊಂಡು ಹೋಗ್ಬೇಕಂತ ಹೇಳ್ತಾ, ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಆ ವೆಹಿಕಲಲ್ಲಿ ಯಾರ್ಯಾರು ಪ್ರಚಾರ ಮಾಡೋಕ್ಕೆ ತುಂಬ ಇಷ್ಟ, ಭಾಳಷ್ಟು ಜನ ನಮ್ಮ ಬಳ್ಳಾರಿಯಲ್ಲಿ ಸಾವಿರಾರು ಜನ ಇದ್ದಾರೆ ಪ್ರಚಾರ ಮಾಡೋಕ್ಕೆ. ಅವರೆಲ್ಲರಿಗೂ ಕರ್ಕೊಂಡೋಗಿ ಒಂದು ಊರಲ್ಲಿ ಒಂದು ಸಮುದಾಯ ಭವನ ಆ ಥರ ತಗೊಂಡು ನಾವು ಅಲ್ಲಿ ಆಲ್ಟ್ ಮಾಡಿ ಒಂದು ವಾರ ಆ ಊರೆಲ್ಲ ನಾವು ನೋಡ್ಕೊತೀವಿ. ಓಕೆ. ಸೊ ಫೈನಲ್ ಒಂದು ದಿವಸ ಅಲ್ಲಿ ನಿಮ್ಮಂಥ ಗ್ರೇಡ್ ಮಾಸ್ಟರ್ಗೆ ಕರೆ ಕಳಿಸಿ ಒಂದು ದಿವಸ ಅಲ್ಲಿ ಧ್ಯಾನ ಮಾಡಿಸೋದು. ಕೊನೆ ದಿನ ಎಲ್ಲರಿಗೆ ಮನೆ ಡೋರ್ ಟು ಡೋರ್ ಆ ಊರೆಲ್ಲ ಪಾಂಪ್ಲೆಂಟ್ ಹಂಚಿಬಿಡ್ಬೇಕು. ಒಂದು ಊರು 1,00,000 ಪಾಂಪ್ಲೆಂಟು, ಒಂದು ವಾರ, ಈ ಥರ ಮುಂದೆ ಹೋಗ್ಬೇಕಂತ ಇದ್ರಿ. ಗ್ರೇಟ್ ಪ್ಲ್ಯಾನ್ ಸರ್. ಆಗಲಿ ಸರ್, ಇದು ಬೇಗ ಕಣ್ಮುಂದೆ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಅದಕ್ಕೆ ವಂಡರ್ಫುಲ್ ಪ್ಲ್ಯಾನ್ ಸರ್. ಖಂಡಿತ ಆಗ್ತೈತೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಂಪಿನಲ್ಲಿ ಅಲ್ಲಿ ಪಿರಮಿಡ್ ಖಂಡಿತ ಆಗ್ತದೆ ಸರ್. ವಿದ್ಯಾರಣ್ಯ ಪಿರಮಿಡ್ ವ್ಯಾಲಿ ಖಂಡಿತ 100% ಆಗ್ತದೆ. ಜಾಗ ಸರ್ವೇದಲ್ಲಿ ಇದೀನಿ ಸರ್. ನಮ್ಮ ಕುಟುಂಬ ಪರವಾಗಿ ಅದು ಎಷ್ಟೇ ದುಡ್ಡಾಗಿರಲಿ, ಕನಿಷ್ಠ 1.5 ಕೋಟಿ 2 ಕೋಟಿ ಆದರೂ ಕೂಡ ನಾನು ಆ ಜಾಗಕ್ಕೆ ದುಡ್ಡು ಇಡೋಕ್ಕೆ ನಾನು ತಯಾರಾಗಿದ್ದೀನಿ. ಆಲ್ ದ ಬೆಸ್ಟ್ ಸರ್. ಆಗಲಿ ಸರ್ ಬೇಗ. ಸೊ ಅದರಲ್ಲಿ ಆ ನೇಚರ್ ಕೂಡ ನನಗೆ ಪ್ಲ್ಯಾನ್ ಕೊಟ್ಬಿಟ್ಟಿದೆ ಸರ್. ಸೊ 150-120 ಅಡಿ ಬುದ್ಧಂದು ಒಂದು ಸ್ಟ್ಯಾಚು, 3ನೇ ಕಣ್ಣಿಂದ ಇಡೀ ಹಂಪಿ ವ್ಯೂ ಕಾಣ್ತದೆ. ಒಳಗಡೆ ಇದು ಚಕ್ರ ಥರ ಇದು ಸ್ಟೆಪ್ಸ್ ಇರ್ತದೆ, ಮಧ್ಯದಲ್ಲಿ ಲಿಫ್ಟ್ ಇರ್ತದೆ, ಆಫ್ ಓಪನ್ ಬಾಲ್ಡ್, ಅದೆಲ್ಲ ಪ್ರಪಂಚ ಹಿಂದೆ ನೋಡ್ತದೆ, ಕಣ್ಣಿಂದ ಇಲ್ಲಿ ಪ್ರಪಂಚ ಎಲ್ಲ ನೋಡ್ತದೆ. ಒಳಗಡೆ ಡಾರ್ಮಿಟ್ರೀಸ್ ಇರ್ತವೆ, ರೂಮ್ಸ್ ಇರ್ತದೆ, ಕ್ಯಾಂಟೀನ್ ಇರ್ತದೆ, ಬುದ್ಧ ಒಳಗಿರ್ತದೆ ಎಲ್ಲ. ಎಕ್ಸಲೆಂಟ್ ಪ್ಲ್ಯಾನ್ ಸರ್, ವಂಡರ್ಫುಲ್. ಓಕೆ. ಸೊ ನಾವು 150-160 ಪಿರಮಿಡ್ ಕಟ್ತೀವಿ. ಹೆಚ್ಚು ಕಡಿಮೆ ಎಲ್ಲ ಸೇರಿ ಒಂದು 10 ಕೋಟಿ ಪ್ರಾಜೆಕ್ಟು. ತಾವೆಲ್ಲರೂ ತಮ್ಮಿಂದ ಕರ್ನಾಟಕ ಜನತೆ, ಆಂಧ್ರ ಪ್ರದೇಶ, ರಾಮಾಯಣ ಪುರಾತನದಿಂದ ಹಿಡಿದು ಕಿಷ್ಕಿಂಧ ವಿಶೇಷವಾದ ಸ್ಥಾನ. ಸೊ ಅಲ್ಲಿ ಶ್ರೀಕೃಷ್ಣ ದೇವರಾಯ ಭೌತಿಕವಾದ ಅದು ಉನ್ನತವಾದ ಶಿಖರ. ಆಧ್ಯಾತ್ಮಿಕವಾಗಿ ಅಷ್ಟು ಉನ್ನತ ಶಿಖರಕ್ಕೆ ನಾವು ಹೋಗಬೇಕು. ನಮ್ಮ ಪಿರಮಿಡ್ ಸೊಸೈಟಿ ನಾವು ತೊಗೊಂಡು ಹೋಗೋ ಅವಶ್ಯಕತೆ ಎಷ್ಟಾದರೂ ಇದೆ. ನಿತ್ಯ ಅನ್ನದಾನ, ಆತ್ಮಜ್ಞಾನ ಉಚಿತ. 33 ದೇಶಗಳಿಂದ ಅಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ದೀಪ ಬೆಳಗಿಸ್ಕೊಂಡು
ಅವ್ರ ದೇಶಕ್ಕೆ ಹೋಗಿ ಅವರು ಹಂಚೋರು ಆಗ್ತಾರೆ ಅಂತ ನಾನು ಇದು ನಿರ್ಣಯ ಮಾಡ್ತೀನಿ. ವಂಡರ್ಫುಲ್ ಸರ್, ವಂಡರ್ಫುಲ್, ಗ್ರೇಟ್ ವಿಷನ್ ನಿಮ್ಮದು. ಆಗಲಿ ಸರ್ ಅದು. ಐ ವಿಶ್ ಮ್ಯಾನಿಫೆಸ್ಟ್ ಆಗಲಿ ಅದಂತ. ಹಾಂ ಸರ್. ಮೇಡಮ್ ನಮ್ಗೆ ಇನ್ನೊಂದು ಏನಂದರೆ ಸರ್, ಬಹಳಷ್ಟು ಇವಾಗ ನಮ್ಗೆ ಹೆಂಗಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹನುಮಂತರಾವ್ ಸರ್ ಅಂದರೆ ಜೈಲು ನೆನಪು ಬರುತ್ತೆ, ಆ ಥರ ಆಗಿದೆ. ಯಾಕಂದರೆ ಜೈಲಲ್ಲೇ ಆ್ಯಕ್ಚುಲಿ ಇಷ್ಟು ಪ್ರಚಾರ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಜೈಲಲ್ಲಿ ಹೋಗಿ ಪರ್ಮಿಷನ್ ತೊಗೋಬೇಕಂದ್ರೆ ಎಂಟ್ರಿನೂ ಬಿಡಲ್ಲ ಅವರು, ಅಷ್ಟು ಚೆಕ್ ಮಾಡಿ ಪ್ರಾಪರ್ ಥರೋ ರೀಸನ್ಸು, ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ಎಂಟ್ರಿ ಮಾಡ್ತಾರೆ. ಅಂಥ ಒಂದು ಪ್ರದೇಶಗಳಲ್ಲಿ, ಅಂಥ ಜೈಲುಗಳಲ್ಲಿ ನೀವು ವರ್ಷಾನುಗಟ್ಟಲೆ ಧ್ಯಾನವನ್ನು ಹೇಳ್ತಾ, ಮುಂದೆ ನಾವು ವಿಸಿಟ್ ಮಾಡಿದಾಗ ಅವರು ಈ ಇಬ್ಬರು ಮಾಸ್ಟರ್ಸ್, ನಾನು ಮಾಸ್ಟರ್ಸ್ ಅಂತ ಕರಿತೀನಿ ಸರ್, ಕೈದಿಗಳಂತ ಕರೀಲಿಕ್ಕೆ ಇಷ್ಟ ಆಗ್ತಿಲ್ಲ, ಅವರು ಒಂದು ಅನುಭವಗಳನ್ನು ಹೇಳ್ಕೊಂಡಾಗ ಅವ್ರು ಹೆಂಗೆ ಹೇಳಿದ್ರು ಅಂದರೆ, ಸರ್ ನಾನು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಸ್ವಲ್ಪ ಲ್ಯಾಂಡ್ ಇದೆ ಸರ್, ಅದೆಲ್ಲ ಪಿರಮಿಡ್ಡೆ ಕಟ್ಸ್ತೀನಿ ನಾನು ಫಸ್ಟ್ ಹೋಗಿ ಅಂತ ಕೆಲವರು. ಯಾವ ಥರ ಚೇಂಜಸ್ ತಂದಿದೆ ಅಂದರೆ ರಿಯಲಿ ನಮಗೆ 10 ಡೇಸಲ್ಲಿ ಆ ಒಂದು ಜೈಲ್ ಅನ್ನೋದು ವೆರಿ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ನಮಗೆ. ಸೊ ಇಂಥ ಒಂದು ಜೈಲಲ್ಲಿ ನೀವು ಧ್ಯಾನ ಪ್ರಚಾರ ಮಾಡಬೇಕು ಅಂತ ಹೆಂಗೆ ನಿಮಗೆ ಥಾಟ್ ಬಂತು? ಅದರಲ್ಲಿ ಪಿರಮಿಡ್ ಹೆಂಗೆ ಬಂತು? ಇದೆಲ್ಲ ಹೆಂಗೆ ನಡೀತು ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇವಾಗ ನಿಜಕ್ಕೂ ಹೇಳಬೇಕಂದ್ರೆ, ನನ್ನ ಆತ್ಮ ಕಲ್ಯಾಣ ಆಗಬೇಕಂದ್ರೆ ಲೋಕ ಕಲ್ಯಾಣದಲ್ಲಿ ನಾನು ಅಡಗಿರ್ಬೇಕು ಸರ್. ನಿಜಕ್ಕೆ ಹೇಳಬೇಕಂದ್ರೆ ಇಂಥ ಒಂದು ಸೇವೆ ನೀವೇನು ಇಷ್ಟೊತ್ತು ಹೇಳಿದರೆ ಅದು ನನಗೆ ಸಿಕ್ಕಿತೆ, ಇಷ್ಟು ಭಾಗ್ಯನ ನಂದ ಅಂತ ನಾನು ಧನ್ಯ ಅನ್ಕೊಳ್ತೀನಿ. ಸೊ ಈ ಒಂದು ಸೇವೆ ಮಾಡೋಕ್ಕೆ ನನ್ನ ಆತ್ಮ ತೃಪ್ತಿಯಾಗಿದೆ, ಧನ್ಯನಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ಪಿರಮಿಡ್, ಈ ನಮ್ಮ ಸೇವೆ ಅಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಮಿತ್ರ ಒಬ್ಬರು ಪುರುಷೋತ್ತಮ್ ಸಾರ್ ಅಂತ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅವರು. 2018ಗೆ ರಂಗನಾಥ್ ಸಾರ್, ಈ ರಂಗನಾಥ್ ಸೂಪರ್ಡೆಂಟ್ ಆಗಿರ್ತಾರೆ. ಇವ್ರಿಗೆ ಒಂದು ರಿಲೇಷನ್ಶಿಪ್ ಇದೆ, ಸೇಮ್ ಕ್ಯಾಸ್ಟ್ ರಿಲೇಷನ್ಶಿಪ್ ಇದೆ. ಏಕಾಏಕಿ ಅವರು ಮಾತಾಡಿಕೊಂಡು ನಮ್ಮದೇ ಆದಂಥ ಒಂದು ಧ್ಯಾನ ಇದೆ ಅಂತ ಅವ್ರು ಹಂಗೆ ಹೇಳ್ಕೊಳ್ತಾ, ಒಂದು ದಿವಸ ನಿಮ್ಮ ಜೈಲಲ್ಲಿ ಕೂಡ ಧ್ಯಾನ ಇಡಿಸೋಣ ಅಂತ ಅವರು ಹಂಗೆ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಬ್ಬ ನಮ್ಮ ಮಿತ್ರ ರಮೇಶ್ ಅಂತ ಹೇಳಿಬಿಟ್ಟು, ಅವರು ನಾನು ಪುರುಷೋತ್ತಮ್ ಸಾರು 2018ಗೆ ನಾವು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀವಿ. ಅವರು ಹಿಂಗೆ ಅಲ್ಲಿ ಇದ್ದವರೆಲ್ಲ ಕರೆ ಕಳಿಸಿ, ನೋಡಪ್ಪ ಇವರು ಧ್ಯಾನ ಮಾಡಿಸುವಂಥವ್ರು, ಧ್ಯಾನ ಮಾಡಿಸ್ತಾರೆ, ನೀವು ಇವ್ರಿಗೆ ಸಹಕಾರ ಮಾಡಿ ಅಂತ. ಮೊದಲನೇ ದಿನ ಆ ಸಾರು ಕೂಡ ನಮ್ಮ ಜೊತೆಗೆ ಬರ್ತಾರೆ. ಆವಾಗ 600 ಜನ ಬಂದು ಕೂತ್ಕೊಳ್ತಾರೆ. ಓಕೆ, ಕೈದಿಗಳಂತ ಕರಿಬೋದು 600 ಜನ ದೇವರುಗಳು. ಓಕೆ ಓಕೆ ಸರ್. ಸೊ ಅಲ್ಲಿ 600 ಜನ ಈ ಸಾರು ಏನು ಬಂದಿದ್ದಾರೆ, ಅಧಿಕಾರ ಅಂದರೆ ಭಯಬೀಳ್ತಾರೆ. ಹಂಗಾಗಿ ಅವ್ರಿಗೆ ನೋಡಿ ಒಂದು 600 ಮೆಂಬರ್ಸ್ ಫಸ್ಟ್ ದಿನ ಬಂದುಬಿಟ್ಟಿದ್ದಾರೆ. ಸೊ ಅವೆಲ್ಲ ಫೇಸ್ಬುಕ್ಗಳಲ್ಲೇ ಇದ್ದಾವೆ. 600 ಜನ ಕೂಡ ಧ್ಯಾನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ದಿನ ಅವರು ಒಂದು 40 ದಿನ 40 ಮೆಂಬರ್ಸ್ ಬಂದರು. ಆಮೇಲೆ 30 ಮೆಂಬರ್ಸ್ ಫಿಕ್ಸ್ ಆದರು. ಸೊ ಕಂಟಿನ್ಯೂ ನಾನು ಅವ್ರಿಗೆ ಧ್ಯಾನ ಮಾಡಿಸ್ತಾ 2 ಗಂಟೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು, 2 ಗಂಟೆಯಿಂದ 5 ಗಂಟೆವರೆಗೆ 2 o'clock. ಸೊ ಅವ್ರಿಗೆ ಧ್ಯಾನ ಮಾಡಿಸ್ತಾ ಅವರೆಲ್ಲ ಕೂಡ ನಿಮಗೆ ಗೊತ್ತಿದೆ, ಜೈಲಂದರೆ ಮೊದಲನೇದಾಗಿ ಅವ್ರಿಗೆ ಅಪರಾಧ ಭಾವನೆ, ಒಂದು ಪಶ್ಚಾತ್ತಾಪ, ಆಮೇಲೆ ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥೆ. ಒಂದು ಮನುಷ್ಯ ಇಲ್ಲಿ ತುಂಬ ಸುಖವಾಗಿ ಬೆಳೆದಿರ್ತಾನೆ, ಅಲ್ಲಿ ಒಳಗೆ ಹೋದರೆ ಅವನಿಗೆ ಏನು ಸಿಗ್ತಾ ಇರಲ್ಲ, ಅವೆಲ್ಲ ಇರ್ತವೆ. ಆಮೇಲೆ ಅವನು ನರಳ್ತಾ ಇರ್ತಾನೆ. ಸೊ ಅವರು ಧ್ಯಾನಕ್ಕೆ ಜಲ್ದಿ ಬರಲ್ಲ. ಆದರೆ ನಾನು ದಿನ ಹೋಗೋದರಿಂದ ಅವ್ರಿಗೆ ಏನಾಗ್ಬಿಡ್ತು, ಹೋಗ್ತಾ ಅದು ಹೇಳ್ತಾ ಮಂತ್ರ ಆಯಿತು ಅಂದಂಗೆ. ಆವಾಗ 41 ದಿವಸ ಅವರು ಅಲ್ಲೇ ಇದ್ದವರೇ ಓಡೋಗ್ಬಿಡ್ತಾ ಇದ್ರು. ಅಲ್ಲಿ ಒಂದು ವ್ಯಕ್ತಿ ಸಿದ್ಧಾರೂಢ ಅಂತ ಹೇಳಿಬಿಟ್ಟು, ಅವರು ಆ ಜೈಲಲ್ಲಿ ಏನೇ ಒಂದು ನಡೀಲಿ ಆಕ್ಟಿವಿಟೀಸ್ ಅಲ್ಲಿ ಅವ್ರಿಗೆ ಹೇಳೋರು. ಅವರು ಹಂಗೆ ನಮಗೂ ಇದ್ರ ಬಗ್ಗೆ ಕೂಡ ಹೇಳಿದ್ರು. ಅವರು ಮುಂದೆ ನಿಂತರು. ಮತ್ತು ಅವರು ತುಂಬ ಮಾಡಿರ್ತಾರೆ, ವಿದ್ಯಾವಂತರಾಗಿರ್ತಾರೆ ತುಂಬ. ಹಂಗಾಗ್ಬಿಟ್ಟು ನಮ್ಮ ಒಂದು ಪಿರಮಿಡ್ ಸೊಸೈಟಿಗೆ ಅವರು ನಮಗೆ ಸಹಕಾರ ಮಾಡ್ತಾರೆ. ಇಡೀ ನಮ್ಮ ಪಿರಮಿಡ್ ಸೊಸೈಟಿ ಕಡೆಯಿಂದ ಸಿದ್ಧಾರೂಢ ಎನ್ನುವ ಗ್ರೇಡ್ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸೊ ಅಲ್ಲಿ ಅವ್ರಿಗೆ ನಮಗೆ ಒಂದು ದೇಶಕ್ಕೆ ಹೋದರೆ ಒಬ್ಬರು ನಮಗೆ ಬೇಗ ಗೈಡ್ ಮಾಡೋಕ್ಕೆ, ಹಂಗೆ ಆ ಒಂದು ದೇಶದಲ್ಲಿ ಒಳಗಡೆ ನಮಗೆ ಗೈಡ್ ಮಾಡಿದ್ರು. ಅವರು ನಮಗೆ ಬಂದವರಿಗೆಲ್ಲ ಇದು ಮಾಡೋದು ಎಲ್ಲ ಮಾಡ್ತಾರೆ. ಇವತ್ತುವರೆಗೆ ಅವರು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಮತ್ತು ಅಲ್ಲಿ ಕಂಟಿನ್ಯೂ ಹೋಗೋದಾಯ್ತು ಸರ್. 41 ದಿವಸ ಹೋಗ್ತಾ ಕೆಲವೊಬ್ಬರು ಸಮಸ್ಯೆಗಳು ತೀವ್ರತೆ ಇರುವಂಥದ್ದು, ಪ್ರಾಬ್ಲಮ್ಗಳು ಇರೋದು ಅವರು ಕೇಳಿ ನನಗೆ ಮನಸ್ಸು ಇದಾಗಿದೆ. ಆಧ್ಯಾತ್ಮಿಕ ಅಂದರೆ ಕರುಣೆನಲ್ಲಿ ಇದ್ದವರೇ ಆಧ್ಯಾತ್ಮಕ್ಕೆ ಬರ್ತಾರೆ. ಕರೆಕ್ಟ್. ದಯೆ ಇದ್ದವರೇ ಆಧ್ಯಾತ್ಮಕ್ಕೆ ಬರ್ತಾರೆ. ಇಲ್ಲಾಂದರೆ ಅದು ಏನು ಅನಿಸಲ್ಲ ಸರ್. ಇವಾಗ ನಾನು ನಂದು ಅಂದರೆ ನಾನು ಅದು ಆಧ್ಯಾತ್ಮಿಕ ಅನಿಸಲ್ಲ. ತೊಡಗಿರ್ತೀವಿ, ಹೊರಗಡೆ ರೂಪ ಆ ಥರ ಇರ್ಬೋದು, ಅಂದರೆ ಒಳಗಡೆ ಹಂಗಿರಲ್ಲ. ಸೊ ನಾನು ಬಂದಿರೋದು ಅಲ್ಲಿಂದ ಬಂದಿದ್ದೀನಿ.
ನನಗೆ ಯಾರು ಪ್ರೀತಿ ಕೊಟ್ಟಾರೋ ಗೊತ್ತಿಲ್ಲ ನನಗೆ, ಆದರೆ ನಾನು ಅದೇ ಕೊಡ್ತಾ ಇದ್ದೀನಿ. ನನ್ನಲ್ಲಿರುವಂಥ ಒಂದು ತುತ್ತು ಕೂಡ ಹಿಂಗೆ ತಿನ್ಸಿದೆ. ಇರೋದು ಒಂದೇ ಮುದ್ದೆ ಇದ್ರೂ ಕೂಡ ಅದರಲ್ಲಿ ನಾನು ತಿನ್ಸಿದೆ. ನೋಡಿದೀವಿ ಅದನ್ನು. ಅಲ್ಲ, ನನ್ನ ಬಡತನದಲ್ಲಿ ಕೂಡ ಇರೋ ಒಂದೇ ಒಂದು ಮುದ್ದೆ ಇದ್ದರೆ ಇದರಲ್ಲಿ ಕೂಡ ಒಂದು ತೆಗೆದು ಇನ್ನೊಬ್ಬರು ತಿನ್ನಿಸಿದೆ, ಅದು ಪರರಿಗೆ. ಸೊ ಅದು ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಆ ಥರ ಜೀವನ ಜೀವಿಸೋದು ನನಗೆ ಏನೋ ಹೆಮ್ಮೆ ಅನಿಸ್ತದೆ. ಸೊ ಹಂಗಾಗಿಬಿಟ್ಟು ಅಲ್ಲಿ ಅವ್ರಿಗೆ ಅವ್ರ ಪರಿಸ್ಥಿತಿಗಳು, ಅವ್ರ ಸಮಸ್ಯೆಗಳು ಕೇಳೋದ್ರಿಂದ ನಾನು ಇವರಿಗೆ ಭಾಳ ಅವಶ್ಯಕತೆ ಐತೆ ಅಂತೇಳಿ ಧ್ಯಾನ ಮಾಡಿಸೋದು, ಅವ್ರಿಗೆ ಧೈರ್ಯ ಹೇಳೋದು, ದಿನ ಒಬ್ಬರು ಮಾಸ್ಟರ್ಗೆ ಕರ್ಕೊಂಡು ಹೋಗೋದು. ನನಗೆ ನೀವು ನಂಬ್ತಿರಲ್ಲ ಸರ್, ಹಬ್ಬ ಅನ್ನಿಸ್ತದೆ ನನಗೆ. ಭೂಮಿಯಲ್ಲಿ ಎಷ್ಟೋ ಪ್ರದೇಶಗಳಿದಾವಲ್ಲ, ನನಗೆ ಜೈಲಿಗೆ ಹೋಗ್ಬೇಕಂದ್ರೆ ಅಷ್ಟು ಖುಷಿ ಆಗ್ತದೆ. ಅದು ಇವತ್ತು ನೀವು ಇಂಟರ್ವ್ಯೂ ತೊಗೊತಿದ್ರಿ, ಇವತ್ತು ನನಗೆ ಎಷ್ಟೋ ಜನ ದೇವರುಗಳು ಕಾಯ್ತಾ ಇರ್ತಾರೆ. ಅವ್ರ ಕುಟುಂಬದವ್ರಿಗಷ್ಟು ಕಾಯಿಲ್ಲ, ನನಗೆ ಅಷ್ಟು ಕಾಯ್ತಾರೆ ಅವರು. ಇವತ್ತು ಸತ್ಸಂಗ ಇದು ಹೋಗಬೇಕು, ಆದರೆ ನಮಗೆ ಇವತ್ತು PMC ಈ ಸಂದರ್ಭ, PMC ಅನ್ನೋದು ಚಾನಲ್ಲು ತುಂಬ ಅದ್ಭುತ ಚಾನಲ್ಲು. ಎಷ್ಟೋ ಚಾನಲ್ಗಳು ಇದ್ದಾವೆ ಭೌತಿಕವಾಗಿ, ಎಷ್ಟೋ ಕಲ್ತ್ಕೊಳ್ಳೋಕ್ಕೆ ತಿಳ್ಕೊಳ್ಳೋಕೆ ಇದ್ದಾವೆ. ಮಾಸ್ಟರ್ಸ್, ದಯವಿಟ್ಟು ಈ ಪ್ರಪಂಚ ನೋಡೋರು ಕೇಳೋರು ಇದು ಶ್ರದ್ಧೆಯಿಂದ ಕೇಳಿ. ಯಾಕಂದರೆ ಪ್ರತಿಯೊಂದು ವಿಷಯ ಜೀವನದಲ್ಲಿ ಇಂಪಾರ್ಟೆಂಟ್, ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮಗೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ತಿಳ್ಕೊಂಡ್ರೆ ನಮ್ಮ ಜೀವನ ಹೆಂಗೆ ನಡೀಬೇಕು, ಹೆಂಗೆ ನಾವು ಜೀವಿಸಬೇಕು ಅನ್ನೋದು ಚೆನ್ನಾಗಿರ್ತದೆ. ಒಂದು ವ್ಯಕ್ತಿ ಬದಲಾವಣೆ ಆದರೆ, ಒಂದು ವ್ಯಕ್ತಿ ಚೆನ್ನಾಗಿದ್ದರೆ ಅವ್ರ ಕುಟುಂಬ ಚೆನ್ನಾಗಿರ್ತದೆ. ವ್ಯಕ್ತಿ ಅಂದರೆ ಹಿಂದೆ ಇರುವಂಥ 5 ಜನ 6 ಜನ 10 ಜನ ಇರುವಂಥ ಒಂದು ಕುಟುಂಬ. ಸೊ ಇವತ್ತು ಎಷ್ಟೋ ಜನ ಅರ್ಥ ಆಗಲಾರ್ದಂಗೆ ಸುಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಸಣ್ಣ ವಿಷಯಕ್ಕೆಲ್ಲ ಸುಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಯೋದು ಒಂದಿನ ಹೆಂಗೋ ಬಂದೇ ಬರ್ತದೆ, ಯಾರೂ ಇಲ್ಲಿ ಇರಲ್ಲ. ಆದರೆ ಇರೋವರೆಗೂ ನಾವು ಯಾರಂತ ತೋರಿಸ್ಕೋಬೇಕಂದ್ರೆ ನನಗೆ ಜ್ಞಾನ ಬೇಕು, ಧೈರ್ಯ ಬೇಕಾಗಿಲ್ಲ, ಜ್ಞಾನ ಬೇಕು. ಉದಾಹರಣೆಗೆ ಇವತ್ತು ನಾನು ಸುಸೈಡ್ ಅಂಥವನ್ನು ನನಗೆ ಈ ಧ್ಯಾನ ನನಗೆ ಕಲಿಸ್ಕೊಟ್ಟು, ಸತ್ಯ ತೋರಿಸ್ಕೊಟ್ಟು, ಅಪಾರವಾದ ಪ್ರೀತಿ ಕೊಟ್ಟು, ಇವತ್ತು ನಮ್ಮ ಕುಟುಂಬದಲ್ಲಿ 20 ಜನ ನಾವು ಜಾಯಿಂಟ್ ಫ್ಯಾಮಿಲಿಯಾಗಿ ಜೀವಿಸ್ತಾ ಇದ್ದೀವಿ. ಇವತ್ತು ನನ್ನ ಬದುಕು ಎಲ್ಲರಿಗೆ ಆಸೆ, ಆಕಾಂಕ್ಷೆ, ಆನಂದ, ಹೃದಯ ತೃಪ್ತಿ, ಧೈರ್ಯವನ್ನು ಅವರು ಜೀವಿಸ್ತಾ ಇದ್ದಾರೆ. ಪ್ರೀತಿಯ ನನ್ನ ದೇವರುಗಳೇ, ಇದು ನೋಡೋರು ಕೇಳೋರು ಎಲ್ಲರೂ ಕೂಡ ದಯವಿಟ್ಟು ಪಾಲನೆ ಮಾಡಿ, ಎಲ್ಲರಿಗೂ ಇದು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮತ್ತೊಬ್ಬರಿಗೆ ಮಾದರಿ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಆ ಒಂದು ಕಷ್ಟ ಕಾರ್ಪಣ್ಯಗಳು ಅವ್ರು ನೋಡ್ತಾ ಕೇಳ್ತಾ ಅವರು ಮಾಡ್ತಾ ಅವರಲ್ಲಿ ಆ ಪರಿಣಾಮ ಬೀಳ್ತು. ಸೊ ಆಮೇಲೆ 120 ದಿವಸ ಆದಮೇಲೆ ಅವರು ನಗ್ತಾ ಇದ್ರು. 41 ದಿವಸ ಅಂತ ಹೇಳಿ ನಾವು ಇಷ್ಟು ಕಂಟಿನ್ಯೂ ಬರ್ತಾಯಿದ್ರಿ, ತುಂಬ ಖುಷಿ ಆಯಿತು ಅಂತೇಳಿ. ಆಮೇಲೆ ಅವ್ರಿಗೆ ನಾನು ಮನಸ್ಸಲ್ಲಿ ಬಂತು, ಸ್ವಾಮೀಜಿ ನಮಗೆ ಹಿಂಗೆಲ್ಲ ಬಂದು ಹೋಗ್ಬಿಡ್ತೀವಿ, ಆಮೇಲೆ ಅವ್ರಿಗೆ ಮತ್ತೆ ಯಥಾವಿಧಿ ಆಗಿಬಿಡ್ತದೆ, ಇಲ್ಲ ಯಾರೋ ಒಬ್ರಿಬ್ಬರು ತಗೊಳ್ತಾರೆ ಅಷ್ಟೇ, ನಾವು ಧ್ಯಾನ ಕೇಂದ್ರ ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ ಅಂತ ಹೇಳಿ ನಾವು ಅವ್ರಿಗೆ ಕೇಳ್ಕೊಂಡ್ವಿ. ಆವಾಗ ಒಂದು ಲೆಟ್ರ್, ಅವಾಗ ನಾವು ಆತ್ಮಧರ್ಮ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಒಂದು ಟ್ರಸ್ಟ್ ಮಾಡಿರ್ತೀವಿ. ಕರ್ನಾಟಕ ಆತ್ಮಧರ್ಮ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್. ಸೊ ಅದಕ್ಕೆ ಪುರುಷೋತ್ತಮ್ ಸಾರು ಮತ್ತು ರಮೇಶ್ ನಮ್ಮ ಬ್ರದರ್ ಅವರೇನಿದ್ದಾರೆ ಎಲ್ಲ ಸ್ಪಿರಿಚುವಲ್ ಬ್ರದರ್ಸ್ ನಾವು. ಸೊ ಇವರು ಸಹಕಾರದಿಂದ ಅಲ್ಲಿ ನಾವು ಅಪ್ಲಿಕೇಶನ್ ಅವ್ರಿಗೆ ಪರ್ಮಿಷನ್ ತೊಗೊಳ್ತೀವಿ. ಬೆಂಗಳೂರು ಹೆಡ್ ಆಫೀಸಿಂದ ಬರ್ತದೆ. ಆಮೇಲೆ ಅಲ್ಲಿ ಇರುವಂಥ ದೇವರುಗಳು, ಜೈಲಲ್ಲಿ ಇರುವಂಥ ದೇವರುಗಳು ಕೂಡ ಎಷ್ಟೋ ಕಷ್ಟಪಡ್ತಾರೆ, ಸಹಕಾರ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಪುರುಷೋತ್ತಮ್ ಮಾಸ್ಟರ್, ಆಮೇಲೆ ನಮ್ಮ ರಮೇಶು ಎಲ್ಲ ತುಂಬ ಇದರಲ್ಲಿ ನಾವು ಲೀನ ಆಗಿ ಆ ಒಂದು ಅದ್ಭುತವಾದ ದಿವ್ಯ ಆ ಧ್ಯಾನ ಕೇಂದ್ರ ಅಲ್ಲಿ ಬರ್ತದೆ. ಯಾವಾಗ ಬಂದು ಸರ್ ಪಿರಮಿಡ್? ಅದು ಯಾವ ಇಯರ್ ಬಂತು ಸರ್? ಅದು 2020ಗೆ ನಮಗೆ ಪರ್ಮಿಷನ್ ಸಿಗ್ತದೆ. 21, 22 ಈ ಮಧ್ಯದಲ್ಲಿ ಕರೋನಾ ಬರ್ತದೆ. ಸೊ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ, ಇನ್ನೊಬ್ಬರು ಮಲ್ಲಿಕಾರ್ಜುನ್ ಸರ್ ಅಂತ ಒಬ್ಬರು ಬರ್ತಾರೆ. ಅವರಿಗೆ ಬರೋ ಪ್ರತಿ ನಾವು ಸೂಪರ್ಡೆಂಟ್ಗೆ ಹೋಗಿ ನಾವು ಅವರಿಗೆ ಪರಿಚಯ ಮಾಡಿಕೊಡ್ತೀವಿ. ನಾವು ಧ್ಯಾನ ಕೇಂದ್ರ ಕಡೆಯಿಂದ ಅಂತ ಹೇಳಿ ಅವರಿಗೆ ಒಂದು ಧ್ಯಾನ ಕಸ್ತೂರಿ ಪುಸ್ತಕ ಅವ್ರಿಗೆ ಕೊಟ್ಟು ನಮ್ಮ ಪರಿಚಯ ಮಾಡಿಕೊಡ್ತೀವಿ. ಅಲ್ಲಿ ಮಲ್ಲಿಕಾರ್ಜುನ್ ಸರ್ ಅಂತ ಒಬ್ಬರು ಬರ್ತಾರೆ. ಸೊ ಅವ್ರಿಗೂ ನಾವು ಧ್ಯಾನ ಹೇಳ್ಕೊಡ್ತೀವಿ. ಆಮೇಲೆ ಅವರು ಏನು ಹೇಳ್ತಾರೆ ಅಂದರೆ, ನೀವೇನು ಕಂಪ್ಲೀಟ್ ಮಾಡ್ತೀರಾ, ಇಲ್ಲ ಬಿಲ್ಡರ್ ತಂದು ಬಿಡಿಸ್ಬಿಡೋಣ, JCB ತಂದು ಪಿರಮಿಡ್ನ. ಇನ್ನು ಫಿನಿಶ್ ಆಗಿಲ್ಲ. ಸೊ ಯಾಕಂದರೆ ಇಲ್ಲಿ ಕರೋನಾ ಬೇರೆ ಬಂದಿದೆ, ಫಂಡ್ಸ್ ಬೇರೆ. ಸೊ ಹಂಗಾಗ್ಬಿಟ್ಟು ಅಂದರೆ ಮ್ಯಾಕ್ಸಿಮಮ್ ತೊಗೊಂಡಿದ್ದೀವಿ, ಜಾಸ್ತಿ ನಾವೇ ಹಾಕ್ಕೊಂಡಿದ್ದೀವಿ. ಆ ಥರ ಮುಂದೆ ಆಯಿತು, ಫಿನಿಶ್ ಆಯಿತು. 22ಗೆ ಎಲ್ಲ ಅದು 21ಗೆ ಎಂಡಿಗೆ ಕಂಪ್ಲೀಟ್ ಆಗಿಬಿಟ್ಟು ಸರ್ ಅದು. ಸೊ ಹಂಗಾಗ್ಬಿಟ್ಟು ಇವತ್ತಿಗೆ 500 ಜನ ಮೇಲ್ಪಟ್ಟು ಧ್ಯಾನ ತೊಗೊಂಡಿದ್ದಾರೆ. 100 ಜನ ಇವತ್ತಿಗೂ ಧ್ಯಾನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಶಾಖಾಹಾರಿಗಳಾಗಿ ಅಲ್ಲೇ ಇದ್ದು ಅವ್ರ ಕುಟುಂಬಗಳಿಗೆ ಪತ್ರದ ಮೂಲಕ ಎಲ್ಲರಿಗೆ ಧ್ಯಾನವನ್ನು ಹೇಳ್ಕೊತಿದ್ದಾರೆ. ಅಲ್ಲಿಂದನೇ ಅವ್ರು ಪ್ರಚಾರ ಮಾಡ್ತಾರೆ, ಅವ್ರವ್ರ ಕುಟುಂಬಗಳಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಪ್ರಚಾರನೂ ಆಗ್ತಾ ಇದೆ.
ಏನು ನೀವು ಸಿದ್ಧಾರೂಢ ಅಂತ ಹೇಳಿದ್ರಲ್ಲ, ಅವರು ಒಬ್ಬ ಫ್ರೆಂಡ್ ಅವ್ರ ಊರಲ್ಲಿ, ಅವರು ಇಸ್ಪೆಟ್ ಕಾಡಿ ಅವೆಲ್ಲ ಮಾಡಿ ಎಲ್ಲ ದುರವ್ಯಸನಗಳಿಗೆ ಹೋಗಿ ಫುಲ್ಲು ಡ್ರಿಂಕ್ ಆಗಿಬಿಟ್ಟಿದ್ದಾರೆ. ಇನ್ನೇನು ಅವ್ರ ಲೈಫ್ ಎಂಡ್. ಅಂಥ ಟೈಮಲ್ಲಿ ಈ ವ್ಯಕ್ತಿ ಧ್ಯಾನ ಮಾಡಿಸಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ ಮಾಡಪ್ಪ ಚೆನ್ನಾಗಿರ್ತದೆ ಅಂತ ಹೇಳಿ. ಅವರು ಧ್ಯಾನ ತಗೊಂಡು, ಅವ್ರಿಗೆ ಗೊತ್ತಿಲ್ಲ, ಸತ್ಸಂಗ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಹೊಲದಲ್ಲಿ ಕೂತ್ಕೊಂಡು ಉಸಿರನ್ನು ಗಮನಿಸಿ ಕುಡಿಯೋದು ಬಿಟ್ಟಿದ್ದಾರೆ. ಆಮೇಲೆ ಈ ಮಂಜುನಾಥ್ ಅಂತ ಹೇಳಿ, ಇದು ಏನು ಚೀಟಿ ಅವೆಲ್ಲ ಹೆಣ್ಮಕ್ಳಿದೆ, ಅದರಲ್ಲೇ ಅವ್ರಿಗೆ ತುಂಬ ಕಮ್ಯುನಿಕೇಷನ್ ಇದೆ. ಸರ್, ನಾನು ಹೋಗಿ ಜೈಲಲ್ಲಿ ಧ್ಯಾನ ಮಾಡಿಸಿ ಅದು ಮಾನ ಮಧುರ ಅವಮಾನ ಮಧುರ, ಅದೇ ನನಗೆ ನಿಜವಾಗ್ಲೂ ಅನಿಸಿಲ್ಲ. ಯಾಕಂದರೆ ಇಷ್ಟ ಒಂದೇ ಇರ್ತದೆ, ಆ ದೇವ್ರುಗಳಿಗೆ ಕಾಣೋ ನನ್ನ ಇಷ್ಟ. ಇದು ಹೊರಗಡೆ ಎಷ್ಟು ಅವಮಾನಗಳಿದ್ರೆ ನನಗೇನು ಅನಿಸಿಲ್ಲ ಸರ್, ನನ್ನ ಗ್ರೇಡ್ ಅನಿಸಿಲ್ಲ. ಇವಾಗ ಏನು ಒಂದು ವ್ಯಕ್ತಿ ಅವರು ಕಾಲು ಹಿಡಿದು ಧ್ಯಾನ ಮಾಡಿಸಿದಾರೆ ಅಂತ, ಅವರು ಕಾಲು ಹಿಡಿದು ಹಿಂಗೆ ಧ್ಯಾನ ಮಾಡಿದ್ರು, ಧ್ಯಾನ ಅವ್ರಿಗೆ ಗೊತ್ತೇ ಇಲ್ಲ ಹೆಂಗೆ ಹೇಳ್ಬೇಕಂತ, ಕಾಲು ಹಿಡಿದು ಧ್ಯಾನ ಮಾಡಿಸ್ತಿದ್ದಾರೆ. ಇವತ್ತು ಅವರು ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ. ಡೌನ್ಫಾಲ್ಸ್ ಆಗಿದ್ದರು, ಕುಡಿಯೋದು ಸ್ಪೆಟ್ ಪ್ಯಾಕ್ ಆಗಿ, ಇನ್ನು ಕುಟುಂಬದಲ್ಲಿ ಎಲ್ಲ ಅಸ್ತವ್ಯಸ್ತ ಆಗಿ, ಅಂಥ ವ್ಯಕ್ತಿ ಧ್ಯಾನ ತಗೊಂಡು ಅವರು ಒಳ್ಳೆ ವ್ಯವಹಾರಸ್ಥ ಆಗಿ, ಆಮೇಲೆ ಒಂದು ದೊಡ್ಡ ಮನೆ ಕಟ್ಟಿ ಇವಾಗ ಆರಾಮಾಗಿದ್ದಾರೆ ಅವರು. ಅವ್ರು ಕೇಳ್ತಿದಾರಂತ, ಹನುಮಂತರಾವ್ ಸರ್ ಯಾರು ನನಗೆ ಭೇಟಿ ಮಾಡಿಸು ಅಂತ. ಇವರು ನನಗಿಂತ ಮುಂಚೆ ನಮ್ಮ ಗುರುಗಳೇ ನಮ್ಮ ಊರಿಗೆ ಬರಬಾರ್ದು, ನೀನು ಕರ್ಸ್ಕೋಬಾರ್ದು, ಅವರು ನನ್ನ ಇದ್ಮೇಲೆ ಬರ್ಬೇಕಂತ ಇಟ್ಟಿದ್ದಾರೆ ಅಂದರೆ. ಆಮೇಲೆ ಇವರು ಸಿದ್ಧಾರೂಢವರು ಕೂಡ ತುಂಬ ನೋಡ್ತಾ ಇದ್ರು. 20 ವರ್ಷದಿಂದ ಅವರು ಇದ್ದರು ಜೈಲಲ್ಲಿ ಸರ್. ನಾನು ಹೇಳಿದೆ, ಒಂದು ಕೆಲಸ ಮಾಡಪ್ಪ, ವಿಶ್ವದ ಕಲ್ಯಾಣ ಮಾಡ್ತೀನಂತ ನೀನು ಹೇಳು, ಆಗೋಗ್ಬಿಡ್ತೈತೆ ಅಂತ ಹೇಳಿ. ಸೊ ತುವರ್ನೂರು ಆ ಊರಲ್ಲಿ ಮೇ 18ಗೆ 28/28 ಪಿರಮಿಡ್ ಓಪನ್ ಆಗ್ತಿದೆ ಅಂತ ಎಲ್ಲರಿಗೂ ಸ್ವಾಗತ ಹೇಳು ಅಂತ ಅಲ್ಲೇ ನಾನು ಹೇಳಿಸ್ಬಿಟ್ಟೆ ಸ್ವಾಗತ. ಹೋದ ತಿಂಗಳು ಈ ಮಂಡಲ ಧ್ಯಾನದಲ್ಲಿ ನೋಡ್ರಿ, ಇವಾಗ ಅವರು ಬಂದ್ಬಿಟ್ಟಿದ್ದಾರೆ, ಇವಾಗ ಹೋಗಿ ಅವರು ಅವ್ರ ಊರಲ್ಲಿ ಹುಟ್ಟಿದ ಸ್ಥಳದಲ್ಲಿ 28/28 ಪಿರಮಿಡ್ ಓಪನ್. ನಾವೆಲ್ಲ ಹೋಗ್ತೀವಿ, ತಗೊಂಡು ಹೋಗ್ತೀವಿ. ಎಕ್ಸಲೆಂಟ್ ರಿಯಲಿ ಸರ್. ಇವೆಲ್ಲ ನಾವು ನೋಡಿದಾಗ ಒಂದು 1 or 2 ಎಕ್ಸಾಂಪಲ್ಸ್, ಲೈವ್ ಎಕ್ಸಾಂಪಲ್ ಸರ್. ಧ್ಯಾನ ಅನ್ನೋದು ಎಂಥ ಒಂದು ಪರಿವರ್ತನೆ ತರುತ್ತೆ ಅಂತ ನಾವು ಲಿಟ್ರಲಿ ನೋಡಿದ್ವಿ ನಾವಲ್ಲಿ. ಸರ್, ಎಷ್ಟು ಹೆಮ್ಮೆ ಪಡೋಂಥ ವಿಷಯ ಅಂದರೆ ಸರ್, ಬಹುಶಃ ನಮಗೂ ಗೊತ್ತಿಲ್ಲ ಧ್ಯಾನ ಎಷ್ಟು ಶಕ್ತಿ ಇದೆ ಅಂತ ಹೇಳೋಕ್ಕೂ ಆಗಲ್ಲ ಸರ್. ಅಲ್ಲಿ ಧ್ಯಾನ ಮಾಡಿಸ್ತಾ ಒಂದು ದಿವಸ ನಮ್ಗೆ ಏನಾಗ್ತದೆ ಅಂದರೆ, ಶರಣ್ ಅಂತ ಒಂದು ವ್ಯಕ್ತಿ, ಆ ವ್ಯಕ್ತಿ ಯಂಗ್ಸ್ಟಾರ್, ಒಳ್ಳೆ ಗ್ಲಾಮರ್ ಆಗಿರ್ತಾರೆ, 3-4 ಹಾಕೊಂಡು ಧ್ಯಾನ ಮಾಡ್ತಾರೆ, ಬರ್ತಾರೆ. ಅವರು ಒಂದು ದಿವಸ ಹಿಂಗೆ TMC ತೆಲುಗು ಬಂದಿರ್ತದೆ, ಅವರು ಹಂಚ್ಕೊಳ್ತಾರೆ. ಏನು ಹೇಳ್ತಾರೆ ಆ ವ್ಯಕ್ತಿ ಅಂದರೆ, ಅವ್ರಿಗೆ ಬ್ರೈನ್ ಪ್ರಾಬ್ಲಮ್ ಇದೆ. ಅವ್ರ ಏಜ್ 28, ಅವ್ರ ಬ್ರೈನ್ಗೆ 60 ಆಗಿದೆ ಏಜ್. ಓಕೆ. ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ, ಇನ್ನು ಸ್ವಲ್ಪ ಒಂದು ವಾಲ್ಯೂಮ್ ಸ್ವಲ್ಪ ಚೇಂಜ್ ಮಾಡಿದ್ರು ನಿಂದು ಪಟ್ ಅಂತ ಸುತ್ತೋಗ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅವರು ಡೈಲಿ ಅವ್ರಿಗೆ ಕಾಸ್ಟ್ಲಿ ಟ್ಯಾಬ್ಲೆಟ್ ತಿನ್ಬೇಕು. ಅವರು ಕೋರ್ಟಿಗೆ ಬರ್ತಾರೆ. ಕೋರ್ಟ್ನಲ್ಲಿ ಸ್ವಲ್ಪ ಟೈಮು ಲೇಟ್ ಆಗ್ತದೆ. ಇವ್ರೇನು ಮಾಡ್ತಾರೆ, MRI ಸ್ಕ್ಯಾನ್ ಮಾಡಬೇಕು ಎವ್ರಿ 3 months. ಹೋಗಲಿ ಅಂತ ಸುಮ್ಮನೆ ಹೋಗಿ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಅವಾಗೆ ನಮ್ಮ ಹತ್ರ ಮಂಡಲ ಧ್ಯಾನ ನಡೀತಾ ಇದೆ ಅಲ್ಲಿ ಸ್ಟಾರ್ಟಿಂಗ್. ಇನ್ನು ಹೋಗಿ ಸ್ಕ್ಯಾನ್ ಮಾಡಿಸಿದ್ರೆ ಅವರು ಏಜ್ ಆಫ್ ಬ್ರೈನ್ 40 ಆಗಿದೆ. ಡಾಕ್ಟ್ರ್ ಆಶ್ಚರ್ಯ ಆಗಿಬಿಟ್ಟಿದೆ. ಅವ್ರಿಗೆ ನನಗೆ ಎಷ್ಟು ಕೊಂದಾಡ್ತಾರೆ ಅಂದರೆ, ಏನಿದು ಎಂಥದ್ದು ಅಂತ. ಅವರು ಕರ್ಕೊಂಡೋಗಿ ನಮ್ಮ ರೂಮ್ನಲ್ಲಿ ಇನ್ನೂ ಭಾಳಷ್ಟು ಜನ ಇದ್ದಾರೆ, ಅವ್ರಿಗೆ ಧ್ಯಾನ ಮಾಡಿಸಿ ಅಂತ. ನಾವು ಅಲ್ಲಿ ಹೋಗಿ ಧ್ಯಾನ ಮಾಡಿಸ್ಬೇಕಾದ್ರೆ ಹೊರಗಡೆ ಬಂದು ಪೊಲೀಸ್ ನಿಂತುಬಿಟ್ಟಿದ್ದಾರೆ. ಆ ಜೈಲಲ್ಲಿ ಆ ರೂಮ್ಸು ಸ್ಪೆಷಲ್, ಅವರು ರೆಗ್ಯುಲರ್ ಅವರು ಇದ್ದವರು, ಅಲ್ಲಿದ್ದವರು ಏನಾದರೂ ಮಾಡ್ಬೋದು. ಪೊಲೀಸರೇ ಹೋಗೋಕ್ಕೆ ಭಯ ಬೀಳ್ತಾರೆ. ಅವ್ರ ಕೈಯಲ್ಲಿ ನಾವು ಕಾಫಿ ಕುಡಿದು ಟೀ ಕುಡಿದು ಅವ್ರಿಗೆ ಧ್ಯಾನ ಮಾಡಿಸ್ತೀವಿ. ಹೊರಗಡೆ ಬಂದಮೇಲೆ ಅವರು ಹೇಳ್ತಾರೆ, ನಿಮ್ಗೇನು ತಲೆಗೇನೋ ಕೆಟ್ಟೈತೆ, ಯಾರು ನೀವು, ಇವ್ರು ಯಾರು ಗೊತ್ತಾ ನಿಮಗೆ ಅಂತ. ಅವರೆಲ್ಲ ಹೇಳಿದ್ಮೇಲೆ, ಏನೋ ಸರ್ ನಮಗೇನು ಗೊತ್ತಿಲ್ಲ, ಅವರು ದೇವರುಗಳು ಅಂತ ಅಂದ್ಕೊಂಡಿವಿ ಅಂತ. ಎಕ್ಸಲೆಂಟ್. ಸೊ ಆ ವ್ಯಕ್ತಿಗೆ ಗಲ್ಲಾಗ್ತದೆ, ಶರಣಂತ ವ್ಯಕ್ತಿಗೆ. ಅವ್ರು ಧಾರವಾಡ ಕೋರ್ಟ್ಗೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಬ್ಲ್ಯಾಕ್ ರೂಮ್ಗೆ ಹಾಕ್ತಾರೆ. ಇವೆಲ್ಲ ನಮಗೆ ಐಡಿಯಾನೇ ಇಲ್ಲ ಸರ್, ಆ ವಿಷಯಗಳೇ ಐಡಿಯಾ ಇಲ್ಲ ನಮಗೆ. ಆ ಬ್ಲ್ಯಾಕ್ ರೂಮ್ನಲ್ಲಿ ಅವ್ರಿಗೆ ಕತ್ತಲ ಕೋಣೆಯಲ್ಲಿ ಹಾಕಿದರೆ, ಅವರು ಒಂದು ಸಂದರ್ಭ ಬರ್ತದೆ ಹಂಚ್ಕೊಳ್ಳೋಕ್ಕೆ. ಅವ್ರು ಹೇಳ್ತಾರೆ, ನನಗೆ ಧ್ಯಾನ ಬಹುಶಃ ಇಲ್ಲಿದ್ರೆ ಈ ಕತ್ತಲ ಕೊಠಡಿಯಲ್ಲಿ ನಾನು ಸತ್ತೋಗ್ಬಿಡ್ತಿದ್ದೆ ಅಂತ. ಆತ್ಮಜ್ಞಾನ ಇಲ್ಲಿದ್ರೆ ಈ ಧ್ಯಾನ, ಅವ್ರು ಧ್ಯಾನ ಕೂತ್ಕೊಂಡ್ಬಿಟ್ಟಿದ್ದಾರೆ, ಕತ್ತಲದಲ್ಲಿ ಕತ್ತಲ ಆಗ್ಬಿಟ್ಟಿತ್ತು ಅಷ್ಟೇ. ಹಿಂಗೆ ಹೇಳ್ಕೊತ ಹೋದರೆ ಸಾಕಷ್ಟು ಇದ್ದಾವೆ ಸರ್, 100 ಇದ್ದಾವೆ. ಸೊ ಸಮಯದ ಒಂದು ಇದೆ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ನೇರವಾಗಿ ಅವರಿಂದನೇ ಹೇಳ್ಸೋಣ. ವಂಡರ್ಫುಲ್ ಸರ್, ಗ್ರೇಟ್ ಆಪರ್ಚುನಿಟಿ, ಲೈವ್ ಎಕ್ಸಾಂಪಲ್ಸ್ ನಾವು ಅವರಿಂದನೇ ಹೇಳ್ಸೋಣ.
ಮತ್ತು ಈ ಥರ ಎಲ್ಲ ಮುಂದೆ ನಡೀತದೆ ಸರ್. ಇದು ತಗೊಂಡು ಒಂದು ಚಂದ್ರಶೇಖರ್ ಅಂತ ದಾವಣಗೆರೆಯಲ್ಲಿ ಇರುವಂಥ ಒಂದು ಒಳ್ಳೆಯ ವಿದ್ಯಾವಂತ ಎಜುಕೇಟೆಡ್ ಪರ್ಸನ್, ಒಂದು ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಿರ್ತಾರೆ. ಅವರು ಏಕಾಏಕಿ ಜೈಲಿಗೆ ಬಂದಿರ್ತಾರೆ, ದಾವಣಗೆರೆ ಜೈಲಿಗೆ. ಬರೀ ರೂಲ್ಸ್ ಮಾತಾಡೋದು, ಅವರು ಟಾರ್ಚರ್ ಕೊಡೋದು, ರೂಲ್ಸ್ ಕೊಟ್ಟು ಇದು ಹೆಂಗೆ ಯಾಕೆ ಹಂಗಿಲ್ಲ ಅಂತ. ಅವ್ರು ಟಾರ್ಚರ್ಗೆ ಬಳ್ಳಾರಿ ತಂದಾಗಿರ್ತಾರೆ. ನಾವು ಅವಾಗೆ ಧ್ಯಾನ ಸ್ಟಾರ್ಟ್ ಮಾಡಿರ್ತೀವಿ, ನಮ್ಗೆ ಗೊತ್ತೇ ಇಲ್ಲ. 2018 ಕೃಷ್ಣ ಜನ್ಮಾಷ್ಟಮಿ ದಿನವೇ ನಾವು ಹೋಗಿರ್ತೀವಿ. ಆ ವಿಶೇಷ ನೋಡಿ, ಆ ಚಂದ್ರಶೇಖರ್ ಎನ್ನುವರು ಧ್ಯಾನ ಅನ್ನೋದು ಮಾಡಿ ಚೆನ್ನಾಗಿ ತಗೊಂಡು ಮುಂದೆ ಬರೋಂಥ ದಿನಗಳಲ್ಲಿ ಅವ್ರು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಗಡ್ಡ ಬಿಟ್ಕೊಂಡು ಅವ್ರಿಗೆ ನಾವು ಹೇಳಿದ್ದೀವಿ, ಧ್ಯಾನ ಮಾಡಿ ಲಾಭ ಇದೆಯಾ, ಆತ್ಮಜ್ಞಾನ ಸಿಗ್ತಾ, ಶಕ್ತಿ ಸಿಗ್ತಾ, ಧೈರ್ಯ ಸಿಗ್ತಾ, ಜೀವನ ಬದುಕಂತ ಗೊತ್ತಾಯ್ತಾ, ನೀನು ಇಟ್ಕೋಬಾರ್ದು, ಎಲ್ಲರಿಗೂ ಹಂಚ್ತೀವಿ, ಇದೇ ನಿಮ್ಮ ಊರು, ನೀವೆಲ್ಲ ಹೊರಗಡೆ ಹೋದ್ಮೇಲೆ ಮಾಡ್ತೀವಿ ಅಂದಾರಲ್ಲ, ಅವೆಲ್ಲ ಅದು ಆಮೇಲೆ ನೀನು ಇಲ್ಲಿ ಕಲ್ತ್ಕೋಬೇಕಲ್ಲ. ಅಲ್ಲಿ ಎಲ್ಲರಿಗೂ ಹೋಗಿ ಅಣ್ಣ ಅಪ್ಪ ಅಮ್ಮ ಅಂತ ಹೇಳಿ ಪ್ರೀತಿ ತೋರಿಸಿ ಧ್ಯಾನ ಕರ್ಕೊಂಡು ಬಾ ಅಂದರೆ ಆ ವ್ಯಕ್ತಿ ಅದೇ ಊರು ಮಾಡ್ಕೊಂಡು ಬಿಟ್ಟಿದ್ರು. ದಿನ ಪಾಂಪೆನ್ ತೊಗೊಂಡು ಕರ್ಕೊಂಡು ಬಂದು ಕುದುರಿಸೋದು. ಆಮೇಲೆ ದಾವಣಗೆರೆ ಜೈಲಿಗೆ ಹೋಗ್ತಾರೆ. ಹೋಗಿ ಅವರು 200 ದಿನ ಧ್ಯಾನ ಮಾಡಿಸ್ತಾರೆ ಡೈಲಿ, ಅಲ್ಲಿ ಇರುವಂಥ ಎಲ್ಲರಿಗೂ ಕೂಡ. ಅಲ್ಲಿ 10,000 ಸಾರಿ ನನಗೆ ಫೋನ್ ಬರ್ತದೆ, ಯಾರಪ್ಪ ಹನುಮಂತರಾವ್ ಗುರುಗಳು, ಇವರು ಪ್ರಹ್ಲಾದ ಥರ ಆಗಿಬಿಟ್ಟಿದ್ದಾರೆ, ಮುಂಚೆ ಹೆಂಗೋ ಆಗಿಬಿಟ್ಟಿದ್ರು, ಇವಾಗ ನೋಡಿದ್ರೆ ಎಲ್ಲರಿಗೂ ಧ್ಯಾನ ಮಾಡಿಸ್ತಿದ್ದಾರೆ. ಅವಾಗ 158ನೇ ದಿನಕ್ಕೆ ಸ್ವಾಮಿ ವಿವೇಕಾನಂದ ಜಯಂತಿ ಇತ್ತು, ನಮ್ಗೆ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ನಾವು ಧ್ಯಾನ ಮಾಡಿಸ್ತೀವಿ. ಸಾಕಷ್ಟು ಅಲ್ಲಿ ಪ್ರಶಸ್ತಿ ತಗೊಳ್ತಾರೆ ಅವರು. ಆಮೇಲೆ ನಮಗೂ ತುಂಬ ಇದು ಹೋಗ್ತಾರೆ. ಬರಬೇಕಾದ್ರೆ ಒಂದು ಕಾರ್ ಕೆಟ್ಟೋಗ್ತದೆ ನಮಗೆ. ಕೆಟ್ಟೋದ್ರೆ ಅಲ್ಲಿ ಒಂದು 10,000 ಜನ ಸೇರಿರ್ತಾರೆ, ಒಂದು ಸ್ಕೂಲ್ದು ದೊಡ್ಡ ಪ್ರೋಗ್ರಾಮು. ಆ ಕಾರ್ ಕೆಟ್ಟೋಗಿದ್ದು ನನಗೆ ಟೆನ್ಷನ್ ಇಲ್ಲ. ಅಲ್ಲಿ ಬಗ್ಲಿಗೆ, ಬೈಪಾಸ್ ಬಗ್ಲಿಗೆ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಾವು ಏಕಾಏಕಿ ಹೋಗಿ ಅವರಿಗೆ ಕೈ ಕಾಲು ಇಟ್ಕೊಂಡು ಆ ವೇದಿಕೆ ತಗೊಳ್ತೀನಿ ನಾನು. ತಗೊಂಡು 10,000 ಜನಕ್ಕೆ ಧ್ಯಾನ ಮಾಡಿಸ್ತೀವಿ. ಸೂಪರ್ ಸರ್. ಓಕೆ, ವಂಡರ್ಫುಲ್ ಸರ್. ನನಗೆ ಧ್ಯಾನ ಅಂದರೆ ಹುಚ್ಚು. ಹೆಂಗಾದರೂ ಮಾಡಿ ಅವ್ರಿಗೆ ಧ್ಯಾನ ಮಾಡಿಸ್ಬೇಕು. ಅಂಗಡಿ ನಮ್ಮದು ಬಟ್ಟೆ ವ್ಯಾಪಾರ, ನನಗೆ ಗೊತ್ತಾಗಿದೆ ಚೆನ್ನಾಗಿ. ನೀರು ಕೊಡೋಂತ ನಾನೇ ಹೇಳ್ತೀನಿ, ಕೆಲಸ ಮಾಡೋರು ಹೊಸಾಗಿ ಬಂದಿರ್ತಾರೆ. ಅವಾಗ ನೀರು ಕೊಡೋಕೆ ಹೋದರೆ ನಾನು ಬಾಟ್ಲಿ ಇರ್ತೀನಿ, ನೀನು ಮಾಂಸ ತಿಂತೀಯ ಅಂತ. ಓಕೆ, ಅವ್ರು ತಿಂತೀನಿ. ಹಾಗಾದ್ರೆ ನೀನು ನೀರು ಕೊಡಬೇಡ ನನಗೆ ಅಂತ. ಹಂಗೆ ನೀನು ಮಾಂಸ ಬಿಡ್ತೀನಂದರೆ ನನಗೆ ನೀನು ಕೊಡುವ ಅಂತ. ಹಂಗೆ ನಾವು ಅಂಗಡಿ ಕೆಲಸ ಮಾಡೋರಿಗೆಲ್ಲ ಪ್ಯೂರ್ ವೆಜಿಟೇರಿಯನ್, ಅವರೆಲ್ಲ ಧ್ಯಾನ ಮಾಡ್ತಾರೆ. ಸೊ ನನಗೆ ಎಷ್ಟು ಪರಾಕಾಷ್ಠದಲ್ಲಿ ನನಗೆ ರ್ಯಾಲಿ ಮಾಡಬೇಕಂದ್ರೆ ಒಂದೇ ಸಾರಿ ಪ್ರಪಂಚ ನೋಡಬೇಕು ಅಂತ ಒಂದು ರ್ಯಾಲಿ ಮಾಡಬೇಕು ಅಂತ ನಾನು ಗುರುಗಳ ಹತ್ರ ಮಾತಾಡಿದೆ. ಅಂಥ ತೀವ್ರತೆ ಒದ್ದು ಬಾಬು ಅಂತ ಹೇಳಿದ್ದಾರೆ. ರಿಯಲಿ ಗ್ರೇಟ್ ಜರ್ನಿ ಸರ್ ನಿಮ್ಮದು. ಯಾವ ಥರ ಬದಲಾವಣೆ ತಂದಿದೆ ಅಂದರೆ ನಿಮ್ಮ ಲೈಫಲ್ಲಿ ಇಷ್ಟು ಗ್ರೇಟ್ ಎಕ್ಸಾಂಪಲ್ಸ್ ಹೇಳಿದ್ದಾರೆ ನೀವು. ವೆರಿ ವೆರಿ ಟಚಿಂಗ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಇನ್ನೂ ಒಂದು ಸರ್, ಪತ್ರಿಜಿ ಅವ್ರ ಬಗ್ಗೆ ಮಾತಾಡಿ. ನಿಮ್ಮ ಒಂದು ಪತ್ರಿ ಸರ್ ಒಂದು ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಿ. ಅಫ್ಕೋರ್ಸ್ ಭಾಳಷ್ಟು ಒಂದು ಎಕ್ಸಾಂಪಲ್ಸ್ ಹೇಳಿದ್ರಿ, ಬಟ್ ಸ್ಪೆಸಿಫಿಕಲಿ ಅಬೌಟ್ ಪತ್ರಿಜಿ. ಸೊ ಇದು ಅಲ್ಲಿ ನಿರಂತರ ನಮಗೆ ಧ್ಯಾನ ನಡೀತಾ ಇದೆ, ಇವತ್ತಿಗೂ ನಡೆಸ್ತಾನೆ ಇದ್ದಾರೆ. ಅಲ್ಲಿ ನಮಗೆ ಲತಾ ಮೇಡಮ್ ಅಂತ ಹೇಳಿ ಸೂಪರ್ಡೆಂಟು, ಅವರು ಕೂಡ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅಂದರೆ ನಮಗೆ ಮಾಡಿದ್ದಾರೆ ಅಂದರೆ ಧ್ಯಾನಕ್ಕೆ ನಿರಂತರ ಸಹಕಾರ ಮಾಡಿದ್ದಾರೆ. ಮತ್ತು ಎಷ್ಟೋ ನಮ್ಮ ಮಾಸ್ಟರ್ಸ್ಗಳೆಲ್ಲ ಬಂದಮೇಲೆಲ್ಲ ಅವರು ಕೂಡ ಬಂದು ಅಲ್ಲಿ ಧ್ಯಾನ ಮಾಡೋಂಥರಾಗಿದ್ದಾರೆ. ಈ ಸಂದರ್ಭಕ್ಕೆ ಲತಾ ಮೇಡಮ್ ಸೂಪರ್ಡೆಂಟ್ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್. ಸೊ ಸೇಮ್ ಅದೇ ಥರ ಅಸಿಸ್ಟೆಂಟ್ ಸೂಪರ್ಡೆಂಟ್ ಅವರು ಅಂಬರೀಷ್ ಪೂಜಾರಿ ಅಂತ, ಅವರು ಕೂಡ ಆಧ್ಯಾತ್ಮಿಕದಲ್ಲಿ ತುಂಬ ಆಳವಾಗಿದ್ದಾರೆ. ಅವರು ಸಹ ಒಂದು ಪುಸ್ತಕ ಬರೆದಿದ್ದಾರೆ. ಸೊ ಅವರು ಕೂಡ ನಾವು ಯಾವಾಗ ಬಂದರೆ ಅಲ್ಲಿ ತುಂಬ ಧ್ಯಾನ ಮಾಡೋಕ್ಕೆ ಇಷ್ಟಪಡ್ತಾರೆ. ಮತ್ತು ಅವರ ಕುಟುಂಬದಲ್ಲಿ ಕೂಡ ಧ್ಯಾನ ಮಾಡ್ತಾಯಿದ್ದಾರೆ. ಗ್ರೇಟ್ ಸಪೋರ್ಟ್ ಸರ್, ತುಂಬ ಗ್ರೇಟ್ ಮಾಸ್ಟರ್ ಅವರು ಕೂಡ. ಮತ್ತು ಇದಕ್ಕಿಂತ ಮುಂಚೆ ಒಬ್ಬರು ಮಾಸ್ಟರು ಮಲ್ಲಿಕಾರ್ಜುನ್ಸ್ ಅಂತ ಹೇಳಿ, ಅವರು ಓಪನ್ ಜೈಲಲ್ಲಿ ಅಲ್ಲಿ ನಮಗೆ ಭೇಟಿ ಆಗ್ತಾರೆ. ನಾವು ಹಿಮಾಲಯಗಳಿಗೆ ಹೋಗಬೇಕಾದ್ರೆ ಆ ಮಾಸ್ಟರ್ ಕೂಡ ಅವರು ಧ್ಯಾನ, ಈ ಆನಪಾನಸತಿ ಧ್ಯಾನ ನಾನು ತಗೊಂಡು ಅವರು ಫುಲ್ಲು ಡೀಪಾಗಿ ಹೋಗಿದ್ದಾರೆ. ಅವರು ತುಮಕೂರು ಜೈಲಲ್ಲಿ ಇವಾಗ ಸದ್ಯಕ್ಕೆ ಇದ್ದಾರೆ. 41 ದಿವಸ ನಮಗೆ ಮಂಡಲ ಧ್ಯಾನ ಮಾಡಿಸೋಕ್ಕೆ ಸಹಕಾರ ಮಾಡ್ತಾರೆ. ಅವ್ರ ಸಹಕಾರದಿಂದ ಮತ್ತೆ ಮಧುಗಿರಿ ಜೈಲು, ಓಕೆ, ಅಲ್ಲಿ ದೇವರಾಜ್ ಅಂತ ಹೇಳ್ಬಿಟ್ಟು ಒಬ್ಬರು ಮಾಸ್ಟರ್ ಸೂಪರ್ಡೆಂಟ್ ಇದ್ದಾರೆ. ಅವರು ತುಂಬ ಸಹಕಾರ ಮಾಡಿ ಅಲ್ಲಿ ಒಂದು 41 ದಿವಸ ಧ್ಯಾನ ಅಲ್ಲಿ ನಡೀತಾ ಇದೆ ನಮಗೆ. ಆಮೇಲೆ ಅವರು ಈ ಧ್ಯಾನದಲ್ಲಿ ಏಜ್ ಆಫ್ 58 ಡಲ್ಲಾಗಿದ್ದರು, ಶುಗರ್ ಇತ್ತು. ಧ್ಯಾನಕ್ಕೆ ಬಂದು ಶುಗರ್ ಕಳ್ಕೊಂಡು ಡಾಕ್ಟ್ರಿಗೆ ಹೋಗಿ ಗುದ್ದಾಡಿದ್ದಾರೆ. ಶುಗರ್ ಹೆಂಗೆ ನಾರ್ಮಲ್ ಆಗಿದೆ, ನೀವು ಹೇಳ್ತೀರಾ ಆಗೋದೇ ಇಲ್ಲ ಅಂತ, ಲೈಫ್ ಟೈಮ್ನಲ್ಲಿ ತಿನ್ನಬೇಕಂತ. ಶುಗರ್ ಹೆಂಗೆ ನಾರ್ಮಲ್ ಆಯ್ತು ಅಂತ ಡಾಕ್ಟ್ರ್ ಹತ್ರ ಹೋಗಿ ವಾದ ಮಾಡಿದ್ದಾರೆ. ಇವಾಗ ಅವ್ರು ಹೆಂಗಿದ್ದಾರೆ ಅಂದರೆ ಸಾಯಿ ಕುಮಾರ್ ಥರ ಆಗಿದ್ದಾರೆ, ಅಷ್ಟು ಸ್ಟಿಪ್ ಆಗಿದ್ದಾರೆ. ಓಕೆ. ಸೊ ಎಲ್ಲ ಊರುಗಳಲ್ಲಿ ಎಲ್ಲೆಲ್ಲ ಜೈಲುಗಳಿದ್ದಾವೆ. ಮುಂದೆ ನಮ್ಮ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಪ್ರಯಾಣ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು 40 ದಿವಸ
ನಮ್ಮ ಮಿತ್ರ ಚನ್ನಬಸವ ಮುಂದೆ ಹೋಗೋಕ್ಕೆ ತಯಾರಾಗಿದ್ದಾರೆ. ಮತ್ತು ಎಲ್ಲ ಕಡೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆತ್ಮಜ್ಞಾನಿಗಳು ನಮಗೆ ಯಾವಾಗಲೂ ಸದಾ ಸಹಕಾರ ಮಾಡ್ತಾ ಇದ್ದಾರೆ. ನನ್ನ ತುಂಬ ಹೃದಯಗಳಿಂದ ಅವರೆಲ್ಲ ಪಾದಗಳಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳು ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ಯಾಕಂದರೆ ಒಂದು ಕೈಯಲ್ಲಿ ಏನೂ ಆಗಲ್ಲ, ಎಲ್ಲರೂ ಸಹಕಾರ ಮಾಡಿದರೆ ಮಾಡ್ತಾನೆ ಇದ್ದಾರೆ. ಇನ್ನು ಮುಂದೆ ಎಲ್ಲ ಧಾರವಾಡ ಜೈಲಲ್ಲಿ ಕೂಡ 41 ದಿವಸ ಮಾಡಿದ್ದೀವಿ. ಅಲ್ಲಿ ಮಹಾಮಣಿ ಅಂತ 72 ವರ್ಷ ಅವರಿಗೆ, 72-73 ವರ್ಷ, ಅವರು ಕೂಡ 40 ದಿವಸ ಹೋಗ್ಬಿಟ್ಟು ಅಲ್ಲಿ ಧ್ಯಾನ ಮಾಡಿಸ್ತಾರೆ. ಅಲ್ಲಿ ಒಂದು ವ್ಯಕ್ತಿ ಧ್ಯಾನ ತಗೊಂಡು 11 ವರ್ಷ ಮೌನ ತಗೊಳ್ತಾರೆ. ಇಲ್ಲಿ ಇವಾಗ 11 ಇಯರ್ಸ್ ಅವರಿಗೆ ಆತ್ಮ ಒಂದು ಪ್ರೇರಣೆ ಆಗಿ ಇದು ಭಾಳ ಮಹತ್ವ ಇದು ಅಂತ ಒಂದು ಸಂಕಲ್ಪ ತಗೊಂಡು ಅವರು 11 ವರ್ಷ ಇವಾಗ ಮೌನ ಆಗಿದೆ. ಮೌನದಲ್ಲಿ 11 ವರ್ಷ ನೋಡಿ. ಈ ಧ್ಯಾನ ಯಾರಿಗಾದ್ರೂ ಚೇಂಜ್ ಮಾಡುತ್ತದೆ, ಖಂಡಿತ ಚೇಂಜ್ ಮಾಡಲಾರ್ದಂತೂ ಏನೂ ಇಲ್ಲ. ನಾವು ಇವತ್ತು ಎಷ್ಟೇ ಸೀನಿಯರ್ ಮಾಸ್ಟರ್ ಆಗಲಿ, ಎಷ್ಟೇ ದೊಡ್ಡವ್ರ ಮಾಸ್ಟರ್ ಆಗಲಿ, ನಾನು ಏನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಧ್ಯಾನ ನಾವು ಕಂಪಲ್ಸರಿ ಮಾಡಬೇಕು. ಮೈಂಡ್ ಬ್ಯಾಲೆನ್ಸ್ ಆಗಬೇಕಂದ್ರೆ ನಾವು ಎಷ್ಟೆಷ್ಟು ಪ್ರಚಾರ ಮಾಡಬೇಕಂದ್ರೆ, ಇವಾಗ ನಾವು ಸಿಟಿಯೆಲ್ಲ ತಿರುಗಬೇಕಂದ್ರೆ ಡಸ್ಟ್ ಬೀಳ್ತಿದೆಲ್ಲ, ಹಾಗೆ ನಾವು ಯಾರಿಗೆ ಪುಣ್ಯಂತರಿಗೆ ನಾವು ಧ್ಯಾನ ಹೇಳಲ್ಲ. ನಾವು ಕರ್ಮ ಯಾರಿಗಿದೆ, ಯಾರಿಗೆ ಜಾಸ್ತಿ ನೋವುಗಳಿದ್ದಾವೆ, ಕಷ್ಟಗಳಿದ್ದಾವೆ, ಅವರಿಗೆ ನಾವು ಧ್ಯಾನ ಹೇಳಕ್ಕೆ ಹೋಗ್ತೀವಿ. ಯಾರೇ ಹೇಳಿದ್ದಾರೆ ನಾವು ಹಿಂಗೆ ಪ್ರಚಾರ ಮಾಡೋಕ್ಕೆ ಹೋದಂಗೆಲ್ಲ ಡಸ್ಟ್ ಎಲ್ಲ ನಮ್ಮ ಮೇಲೆ ಬೀಳ್ತದೆ. ಅಂದರೆ ಡಸ್ಟ್ ಅಂದರೆ ಏನು, ಈ ಕರ್ಮಗಳು ಅನ್ನೋದು ನಮ್ಮ ಮೇಲೆ ಬೀಳ್ತಾ ಇರ್ತವೆ. ಅದಕ್ಕೆ ನಾವು ಬ್ಯಾಲೆನ್ಸ್ ಆಗಿರಬೇಕು. ಪ್ರಾಪಂಚಿಕವಾಗಿಯೂ, ಆರೋಗ್ಯ ಪರವಾಗಿಯೂ, ಸೇವೆ ಪರವಾಗಿಯೂ, ಆಧ್ಯಾತ್ಮಿಕ ಪರವಾಗಿಯೂ ಇರಬೇಕಂದ್ರೆ ನಾವು ಸಹ 2 ಗಂಟೆ 3 ಗಂಟೆ ಧ್ಯಾನ ಮಾಡಬೇಕು. ಸೀನಿಯರ್ ಮಾಸ್ಟರ್ ಆದರೆ ಕೂಡ ಈ ವಿಷಯಕ್ಕೆ ನಾನು ಹೇಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ವಂಡರ್ಫುಲ್. ನಾನು ಮಾಸ್ಟರ್ ಆಗಿದ್ದೀನಲ್ಲ, ಇವಾಗ ನನಗೆಲ್ಲ ತಿಳಿದ್ಬಿಟ್ಟಿದ್ದೆಲ್ಲ, ನಾನು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ. ಯಾಕಂದರೆ ಸರ್ ಇನ್ನೂ ಸ್ವಲ್ಪ ಆಳವಾಗಿ ಹೋಗಿದ್ರೆ 2018ಗೆ ನಾವೇನು ಧ್ಯಾನ ಸ್ಟಾರ್ಟ್ ಮಾಡ್ತೀವಿ, 19-20 ಈ ವರ್ಷ ನಾನು 1 ವರ್ಷ ನಾನು ಮಾನಸಿಕವಾಗಿ ತುಂಬ ಶೋಕ ಆಗಿದೆ. ನನಗೆ ಎಷ್ಟು ಶೋಕ ಆಗಿದೆ ಅಂದರೆ ಅದಕ್ಕೆ ಕಾರಣವೇ ಇಲ್ಲ. ಸುಮ್ಮನೆ ಭಯ ಆಂದೋಲನ ಏನೋ ಆಗಿಬಿಡ್ತದೆ, ನೆಕ್ಸ್ಟ್ ಸೆಕೆಂಡ್ ಏನೋ ಆಗಿಬಿಡ್ತದೆ. ತದ್ವಿರೋಧವಾಗಿ ನಾನು ಮತ್ತೆ ಪ್ರಚಾರ ಮಾಡ್ತಾ ಇದ್ದೀನಿ, ಕ್ಲಾಸ್ ಮಾಡ್ತಾ ಎಲ್ಲ ಕಡೆ ಹೋಗ್ತೇನೆ, ಬಟ್ ನಾನು ಒಳಗೆ ನರಳುತ್ತಾ ಇದ್ದೀನಿ. ಯಾಕೆ ಹಿಂಗೆ ಅಂತ ಹೇಳಿದ್ರೆ ಒಂದು ಸೋಲ್ ನನ್ನ ಹತ್ರ ಮಾತಾಡ್ತಾ ಇದೆ. ಏನು ಮಾತಾಡ್ತಾ ಇದೆ ಅಂದರೆ, ಇವರೆಲ್ಲ ಯಾರು ಗೊತ್ತಾ ನಿಮಗೆ, ಎಂತೆಂಥವ್ರು ಗೊತ್ತಾ, ಇಲ್ಲಿ ಬಂದು ಏನೇನೋ ಮಾಡಿ ಬಂದು ಇಲ್ಲಿ ಅವರು ಪಶ್ಚಾತ್ತಾಪ ಬೀಳ್ತಿದ್ದಾರೆ, ನರಳ್ತಾ ಇದ್ದಾರೆ. ನೀವು ಬಂದುಬಿಟ್ಟು ನೀವೆಲ್ಲ ದೇವರುಗಳು, ನೀವೇನು ಮಾಡಿಲ್ಲ ಅಂತ ಅವ್ರಿಗೆ ಧ್ಯಾನ ಮಾಡಿಸಿ ಇವರು ಪಶ್ಚಾತ್ತಾಪ ಬೀಳೋದು, ನರಳೋದು ನೀವು ಅವಾಯ್ಡ್ ಮಾಡಿಸ್ತಾ ಇದ್ದೀರಾ. ಇದು ಸರಿನಾ, ನ್ಯಾಯನಾ ಅಂತ ನನಗೆ ಸೋಲ್ ಮಾತಾಡ್ತಾ ಇತ್ತು. ಇಂಟಿಮೇಷನ್ ಕೊಡ್ತಾ ಇದೆ ನನಗೆ. ನಾನು ಹೇಳಿದೆ ಇವಾಗ ಕೆಟ್ಟದೆ ಅಂತ ಬಿಟ್ಟರೆ ಇನ್ನೂ ಅದು ಕೆಟ್ಟದಾಗಿ ಹೋಗ್ತದೆ. ಇವಾಗ ಸ್ವಲ್ಪನೇ ಲಾಸ್ ಆಗಿದೆ, ಅವ್ರಿಗೆ ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಲಾಸ್ ಆಗ್ತದೆ. ಅದಕ್ಕೆ ಇದು ನನ್ನ ಕೆಲಸ ಅಲ್ಲ. ಧರ್ಮಾತ್ಮರು, ಮಹಾತ್ಮರು, ಋಷಿಗಳು ಮಾಡಿರುವ, ನಮ್ಮ ಗುರುಗಳು ಕೊಟ್ಟು ಇರುವ ನಾನು ಮಾಡ್ತಾ ಇದ್ದೀನಿ, ನಂದೇನಿಲ್ಲ ಇದರಲ್ಲಿ ಅಂತ ನಾನು ಅವ್ರಿಗೆ ಕ್ಷಮೆ ಕೊಡ್ತೀನಿ. ಎಸ್ ಸರ್, ಫೈನಲ್ ಆಗಿ ನಿಮ್ಮ ಒಂದು ಮೆಸೇಜ್ ಅಂದರೆ ಇವಾಗ ಈ ಒಂದು ಪ್ರೋಗ್ರಾಮ್ನ ನೋಡ್ತಿರುವಂತಹ ವೀಕ್ಷಕರಾಗಿರ್ಬೋದು, ಧ್ಯಾನಿಗಳಾಗಿರ್ಬೋದು, ಮಾಸ್ಟರ್ಸ್ ಯಾರೇ ಆಗಿರ್ಬೋದು, ಈ ಪ್ರೋಗ್ರಾಮ್ ನೋಡುವಂಥ ಅವರಿಗೆ ನೀವೇನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್, ಯುವರ್ ಮೆಸೇಜ್? ಸರ್, ಯಾರಿಗನಾಗಲಿ ಒಂದೇ ಮೆಸೇಜ್ ಸರ್. ಒಂದು ಜೀವನ ಅನ್ನೋದು ಒಂದು ದಾರಿ. ಆ ದಾರಿ ಹೆಚ್ಚು ಕಡಿಮೆ ಇರ್ತವೆ ಮುಂದೆ ಹೋಗ್ತಾ ಹೋಗ್ತಾ. ಆದರೆ ಆ ದಾರಿ ನಾವು ಚೆನ್ನಾಗಿ ನೋಡಬೇಕಂದ್ರೆ 2 ಕಣ್ಣುಗಳು ಚೆನ್ನಾಗಿ ಕಾಣಬೇಕು. ಆ 2 ಕಣ್ಣುಗಳು ಚೆನ್ನಾಗಿ ಕಾಣಬೇಕಂದ್ರೆ ಒಂದು ಕಣ್ಣು ಧ್ಯಾನ, ಒಂದು ಕಣ್ಣು ಸಸ್ಯಾಹಾರ. ಇದೇ ಅವ್ರಿಗೆ ಕರ್ಕೊಂಡು ಹೋಗ್ತದೆ ಸರ್, ಎಲ್ಲಿವರೆಗೂ ಕರ್ಕೊಂಡು ಹೋಗ್ತದೆ. ನಾನೇನು ಓದ್ಕೊಂಡಿಲ್ಲ, ನಾನು 5ನೇ ಕ್ಲಾಸ್ 2 ಸಾರಿ ಫೇಲ್ ಆಗಿದ್ದೀನಿ. ಆದರೆ ನಾನು ಜೀವನದಲ್ಲಿ ಪಾಸ್ ಆಗಿದ್ದೀನಿ. ಪುಸ್ತಕ ಓದಿಲ್ಲ, ಎಲ್ಲರ ಹೃದಯಗಳು ಓದೋ ನನಗೆ ಸಮಯ ಸಿಕ್ತು, ಸಂದರ್ಭ ಸಿಕ್ತು. ನಾನೇ ಭಾಗ್ಯ, ನಾನೇ ಧನ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಧ್ಯಾನ ಎಲ್ಲವನ್ನೂ ಕಲಿಸ್ತದೆ, ಎಲ್ಲರನ್ನು ಜೋಡಿಸ್ತದೆ. ಕುಟುಂಬಗಳಲ್ಲಿ ಅವರಿಗೆ ಡಿವೈಡ್ ಆಗಿದ್ದವರಿಗೆ ಒಂದು ಮಾಡ್ತೈತೆ. ಯಾರ್ಯಾರು ಎಲ್ಲೆಲ್ಲೋ ಇದ್ದವರಿಗೆ ನನಗೆ ಒಂದು ಮಾಡಿದ್ರೆ ಕುಟುಂಬದಲ್ಲಿ ಇದ್ದವರಿಗೆ ಒಂದು ಮಾಡಲ್ವಾ ಸರ್? 100% ಮಾಡುತ್ತೆ ಸರ್. ಇದು ಕುಟುಂಬದಲ್ಲಿ ಒಂದು ಮಾಡೋದು ಅಥವಾ ದುಡ್ಡು ಒಂದು ಮಾಡೋದು, ಅಧಿಕಾರ ಸಿಗೋದು, ಇನ್ನೊಂದು, ಇವೆಲ್ಲ ಸೆಕೆಂಡ್ರಿ ಸರ್. ಫಸ್ಟು ನಾವೇ ಕಳೆದೋಗಿರ್ತೀವಿ, ನಾವು ಯಾರನ್ನೋದೇ ಗೊತ್ತಿಲ್ಲ, ನಾವೇ ಹೆಂಗೆಂಗೋ ಬದುಕ್ತಾ ಇರ್ತೀವಿ. ನನ್ನ ತನವನ್ನು, ನಮ್ಮನ್ನು ಕೊಡಿಸ್ಕೊಳ್ಳುವಂಥದ್ದು ಇದು ಧ್ಯಾನ. ನಾನು ಅನ್ನೋದು ನನಗೆ ಗೊತ್ತಾದ್ರೇ ಅಲ್ಲ ನನ್ನ ಕಾರ್ಯ ಶುರು ಆಗ್ತದೆ. ನಾನು ಯಾರಂತ ತಿಳಿದ ಮೇಲೆ ನನಗೆ ಮಾಡೋದು ಗೊತ್ತಾಗ್ತದೆ. ಕರೆಕ್ಟ್ ಸರ್, ಕರೆಕ್ಟ್. ಈ ಧ್ಯಾನ ಅನ್ನೋದು ಭಾಳ ಒಂದು ಶ್ರೇಷ್ಠ, ಭಾಳ ಪವಿತ್ರವಾದದ್ದು. ಅಂದರೆ ಇದು
ಎಲ್ಲರೂ ತಗೊಳ್ಳೋಕೆ ಆಗಲ್ಲ. ಯಾಕಂದರೆ ಅವರಲ್ಲಿ ಎಷ್ಟೋ ಒಂದು ಆಸೆ ಆಕಾಂಕ್ಷೆ ಆತ್ಮ ದಾಹ ಇರ್ತದೆ ಮಾಸ್ಟರ್ಸ್. ಸೊ ನಾವೆಲ್ಲ ಎಷ್ಟೋ ಜನ ಮಾಸ್ಟರ್ಸ್ ಹೇಳ್ತಿರ್ತಾರೆ ಇದು ಮನೆಗಳಲ್ಲಿ ಮಂಡಲ ಧ್ಯಾನ, ಮನೆ ಮನೆ ಧ್ಯಾನ ಮಾಡೋರು, ಅವರೆಲ್ಲ ಹೇಳ್ತಾರೆ ನಾವು ಹೇಳಿದ್ರೆ ಕೇಳ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇದ್ದೀವಿ ಬರ್ತಾ ಇಲ್ಲ ಅಂತ. ದಯವಿಟ್ಟು ಮಾಸ್ಟರ್ಸ್ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಆತ್ಮಜ್ಞಾನ ಪಡೆದು ಒಬ್ಬರಿಗೆ ಧ್ಯಾನ ಹೇಳೋದರಿಂದ ಅವರು ಇವತ್ತು ಧ್ಯಾನ ಮಾಡ್ಬೋದು, ನಾಳೆ ಮಾಡ್ಬೋದು, ಅಥವಾ ಇನ್ನೊಂದು ಜನ್ಮಕ್ಕೆ ಮಾಡ್ಬೋದು. ಆದರೆ ಕೇಳುವಂಥವರುಕ್ಕಿಂತ ಹೇಳುವಂಥವ್ರು ನಾವಿಲ್ಲಿ ಧನ್ಯ ಆಗ್ತೀವಿ. ಸತ್ಯವನ್ನು ಹೇಳ್ತಾ 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 ನಾವೇ ಸತ್ಯವಂತರಾಗಿಬಿಡ್ತೀವಿ. ಆ ಸತ್ಯ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತೆ. ಧ್ಯಾನ ಮಾಡೋದರಿಂದ ಅರ್ಥ ಆಗ್ತೈತೆ, ಪುಸ್ತಕ ಓದೋದರಿಂದ ಅರ್ಥ ಆಗ್ತೈತೆ, ಸಜ್ಜನರ ಸಾಂಗತ್ಯ ಮಾಡೋದರಿಂದ ಅರ್ಥ ಆಗ್ತೈತೆ, ಇನ್ನು ಮುಖ್ಯವಾಗಿ ಧ್ಯಾನ ಪ್ರಚಾರ ಮಾಡೋದರಿಂದ ಎಲ್ಲವೂ ಚೆನ್ನಾಗಿ ಅರ್ಥ ಆಗಿಬಿಡ್ತೈತೆ. ಅದಕ್ಕೆ ದಯವಿಟ್ಟು ನಾವು ಧ್ಯಾನ ಹೇಳಬೇಕಂದ್ರೆ ಹೆಂಗೆ ಹೇಳಬೇಕಂದ್ರೆ, ನಾವು ತುಂಬ ವಿನಯವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ನಾವು ಹೇಳಬೇಕು. ನಾವು ಹೇಳಿದ್ರೆ ಕೇಳಲ್ಲ ಹಂಗೆ ನಾವು ವರ್ಡ್ ಯೂಸೇ ಮಾಡಬಾರ್ದು. ಯಾಕಂದರೆ ಇಲ್ಲಿ ಗೊತ್ತಾಗಲಾರ್ದು ದೇವರುಗಳಿದ್ದಾರೆ, ಎಲ್ಲರೂ ದೇವರುಗಳೇ, ಸಮಸ್ತವೂ ದೈವ ಸ್ವರೂಪವೇ. ದೈವತ್ವ ಇಲ್ಲದೆ ಎಲ್ಲಿ ಏನೂ ಇಲ್ಲ. ಆದರೆ ಗೊತ್ತಾಗಲಿದ್ದು ದೈವತ್ವ ಇದೆ, ಗೊತ್ತಾಗಿರುವ ದೈವತ್ವ ಇದ್ದಾರೆ. ನಾವೆಲ್ಲ ಗೊತ್ತಾಗಿದ್ದು ದೈವತ್ವಗಳು, ಅವರು ಆಮೇಲೆ ಗೊತ್ತಾಗ್ತದೆ. ಅವರೆಲ್ಲ ನಿದ್ರಾಣ ಅವಸ್ಥೆಯಲ್ಲಿ ಇದ್ದಾರೆ, ಮಲಗಿದ್ದಾರೆ. ಅದಕ್ಕೆ ನಾವು ಪ್ರೀತಿಯಿಂದ ಅವರಿಗೆ ಸುಪ್ರಭಾತ ಹೇಳಿ ಎದ್ದೇಳು ದೇವರೇ ಎದ್ದೇಳು ದೇವರೇ ಅಂತ ಹೇಳಿ ಅವರಿಗೆ ನಾವು ಪಾದ ಮುಟ್ಟಿ ಹೇಳಿದರೂ ಪರವಾಗಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದರೂ ಪರವಾಗಿಲ್ಲ. ಅದು ಪಿರಮಿಡ್ ಶಕ್ತಿ ಅಂತ ತೋರಿಸ್ಕೊಳ್ಳೋಕ್ಕೂ ಅಥವಾ ಪಿರಮಿಡ್ ಸೊಸೈಟಿ ಅಂದರೆ ಯಾರು ಏನು ಅಂತ ಹೇಳ್ಕೊಳ್ಳೋಕ್ಕೂ ಇದು ಅಲ್ವೇ ಅಲ್ಲ. ನಾವು ಕೇಳ್ಕೊಳ್ಳೋಕ್ಕೆ ಒಂದು ನಾಮ ಬೇಕು. ಅದಕ್ಕೆ ನಮ್ಮ ಗುರುಗಳು ಒಂದು ಸೊಸೈಟಿ ಮಾಡಿದ್ದಾರೆ. ಅದಕ್ಕೆ ಈ ಸತ್ಯ ಅನ್ನೋದು ಏನಿದೆ ಇದು ಎಲ್ಲರಿಗೂ ಸಿಗುವಂಥದ್ದು. ಅಂದರೆ ಸ್ವಲ್ಪ ಟೈಮ್ ಹಿಡಿಸ್ತದೆ. ಅದಕ್ಕೆ ನಾವು ಧನ್ಯರಾಗೋದಿಲ್ಲ. ಎಲ್ಲರಿಗೆ ನಾವು ಧ್ಯಾನ ಹೇಳ್ತಾ ಹೇಳ್ತಾ ಅವರೆಲ್ಲರೂ ಸಮಸ್ಯೆಗಳಿಂದ ಬರ್ತಾರೆ, ರೋಗಗಳಿಂದ ಬರ್ತಾರೆ, ಅವರು ಪ್ರಾಬ್ಲಮ್ಗಳು ಬಂದು ಅವ್ರ ಕಥೆಗಳು ಹೇಳ್ತಾರೆ, ಅವರು ಸಂಸಾರದ ವಿಷಯಗಳು ಹೇಳ್ತಾರೆ. ಅವಾಗ ನಮಗೆ ಎಲ್ಲರದ್ದು ಕೇಳಿ 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 ಏನನ್ನಿಸ್ತದೆ ಅಂದರೆ, ಅರೇ ಈ ಜೀವನ ನಾಟಕ ರಂಗ ಅಲ್ಲ, ನಾನು ಒಂದು ನಾಟಕ, ಇವ್ರದ್ದು ಒಂದು ನಾಟಕ ಅಂತ ಅವಾಗ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಈ ಪಾತ್ರಗಳೆಲ್ಲ ಇವೆಲ್ಲ ಪಾತ್ರಗಳಂತ ನಮಗೆ ಅವಾಗ ಆತ್ಮಜ್ಞಾನ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ನಮಗೆ ನಾವು ಧನ್ಯ ಆಗಬೇಕು, ನಾನು ಮುಕ್ತಿ ಹೊಂದಬೇಕು. ಮುಕ್ತಿ ಅಂದರೆ ಜೀವನ್ ಮುಕ್ತಿ. ನಾವು ಬದುಕಿರಬೇಕಾದ್ರೆ ನಾವು ಆನಂದವಾಗಿ ಜೀವಿಸೋದು, ದುಃಖ ಇಲ್ದಂಗೆ ಜೀವಿಸೋದು. ರೋಗ ಇದ್ದರೂ ಇಲ್ಲಿದ್ದರೂ, ಮಹಾತ್ಮರಿಗೆ ರೋಗ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಅವರು ನೋಡಿಲ್ಲ. ಯಾಕಂದರೆ ಜ್ಞಾನ ಪರವಾಗಿ ಶ್ರೀಮಂತರಾಗಿದ್ದಾರೆ. ಜ್ಞಾನ ಪರವಾಗಿ ಅವರು ಶ್ರೀಮಂತರಾಗಿದ್ದರೆ ರೋಗ ಆಗಿ ನೋಡಿಲ್ಲ. ಜಸ್ಟ್ 5%. ಯಾಕಂದರೆ ಈ ಡ್ರೆಸ್ ನಾನಲ್ಲ, ತೆಗೆದಾಗಿ ಬಿಡ್ತೀನಿ ನಾನು, ಹಾಗೆ ಈ ಶರೀರ ನಾನಲ್ಲ ಅಂತ ಜ್ಞಾನ ಪರವಾಗಿ ಅವರು ಶ್ರೀಮಂತರಾಗಿದ್ದಾರೆ. ಅವ್ರು ತೋರಿಸ್ಕೊಳ್ಳೋಕ್ಕೋಸ್ಕರ ನೋಡು ಇದೇನು ಮಾಡಲ್ಲ ಅಂತ. ಹಾಗೆ ನಾವು ಧ್ಯಾನ ಮಾಡಿ ಧ್ಯಾನವನ್ನು ಹಂಚುವಂಥರಾಗೋದ್ರಿಂದ ನಾನು ಧನ್ಯ ಆಗ್ತೀನಿ, ನಾನು ಶ್ರೀಮಂತಿಕೆ ಆಗ್ತೀನಿ. ಜ್ಞಾನ ಪರವಾಗಿ ನಾನು ಶ್ರೀಮಂತಿಕೆ ಆಗ್ತೀನಿ. ಹಾಗೆ ನೀವು ಕೂಡ ಶ್ರೀಮಂತರಾಗಬೇಕಂದ್ರೆ ಸಣ್ಣ ಸಣ್ಣ ಸಾಧನೆ ಸಣ್ಣ ಲಾಭ, ದೊಡ್ಡ ದೊಡ್ಡ ಸಾಧನೆ ದೊಡ್ಡ ಲಾಭ, ದೊಡ್ಡ ದೊಡ್ಡ ಸೇವೆ ದೊಡ್ಡ ದೊಡ್ಡ ಮಹತ್ವವನ್ನು ನಿಮ್ಮ ಆತ್ಮಗೆ ಅರಿವಾಗ್ತದೆ. ಆ ಸಂಭ್ರಮೆ ನೀವೇ ಪಡಿತೀರಾ. ಸೊ ಪ್ರಾಪಂಚಿಕವಾಗಿ ಲಾಭ ಸ್ವಲ್ಪ ಬೇಕಂದರೆ ಚಿಕ್ಕ ಅಂಗಡಿ ಮಾಡಬೇಕು, ದೊಡ್ಡ ಲಾಭ ಬೇಕಂದರೆ ದೊಡ್ಡ ಅಂಗಡಿ ಮಾಡಬೇಕು. ನೋಡಿ, ನಮಗೆ ಲಾಭ ಬೇಕಂತಲೇ ನಾವು ನೋಡ್ಕೊಳ್ತಿದ್ದೀವಾಗಲಿ, ಜಗತ್ತಿಗೆ ನಾವು ಏನೋ ಬೇಕಂತ ನಾವೇನೋ ಯಾವುದೂ ವ್ಯಾಪಾರ ಮಾಡ್ತಾ ಇಲ್ಲ. ಹಾಗೆ ಜಗತ್ತೆಲ್ಲ ಧ್ಯಾನಮಯ ಆಗಲಿ ಅಂತ ನಾವು ಹೇಳಬೇಕಂದ್ರೆ ನಾನು ಧನ್ಯನಾಗಬೇಕು. ಅದು ಹೆಂಗೆ ಸಿಗ್ತದಂದರೆ ಲೋಕ ಕಲ್ಯಾಣದಲ್ಲಿ ನಿನ್ನ ಆತ್ಮ ಕಲ್ಯಾಣ ಅಡಗಿದೆ ಮಾಸ್ಟರ್. ಅದಕ್ಕೆ ನಾವು ಶ್ರದ್ಧೆಯಿಂದ ಪ್ರೀತಿಯಿಂದ ವಿನಯದಿಂದ ಹೇಳಬೇಕು, ಹೇಳ್ತೀವಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಎಷ್ಟು ಟೆನ್ಷನಿಂದ ಜನ ಜೀವಿಸ್ತಾ ಇದ್ದಾರೆ, ಬರೀ ಕಂಪ್ಲೇಂಟ್ಸಿಂದ ಜೀವಿಸ್ತಾ ಇದ್ದಾರೆ, ಸೊ ಕಾಮೆಂಟ್ಸ್ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಕೂಡ ನಮ್ಮ ಸಮಯ, ನಮ್ಮ ಸಂದರ್ಭ, ನಮ್ಮ ಜೀವನ ನಾವು ತಿಂದು ಬೆಸ್ಟ್ ನಮ್ಮ ತಲೆ ಮೇಲೆ ಹಾಕ್ಕೊಂಡು ಜೀವನ ಎಲ್ಲ ಹಸ್ತವ್ಯಸ್ತ ಮಾಡ್ಕೊತಾ ಇದ್ದೀವಿ. ನಾವೇನು ಮಾಡೋದೇನಿಲ್ಲ, ಮಾಡಿ ತೋರಿಸೋದೇನಿಲ್ಲ, ಎಲ್ಲರ ಹತ್ರ ಎಲ್ಲ ಇದೆ, ನಾವು ಜಾಗೃತ ಮಾಡಿಸೋದು. ಇವಾಗ ನಾವು ನಮ್ಮ ಕುಟುಂಬ 4 ಜನ ಇರುವಂಥ ಗೋಡೆ ಮಧ್ಯದಲ್ಲಿರುವಂಥ ಒಂದು ಕುಟುಂಬ ಆದರೆ ಆಕಾಶ ಭೂಮಿ ಆಗಿ ಹೊಂದಿರುವ ಕುಟುಂಬ ನಮ್ಮ ಕುಟುಂಬನೇ, ವಸುದೈವಕ ಕುಟುಂಬ. ಆ ಕುಟುಂಬದಲ್ಲೇ ನಾವು ಏನು ಮಾಡ್ತೀವಿ ಬರುವಂಥ ನೆಕ್ಸ್ಟ್ ಜನ್ರೇಷನ್ಗೆ ಅವರು ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಕೊಟ್ಟಿರೋದು ಒಂದು ಒಳ್ಳೆ ಮಾರ್ಗ ನಮ್ಮ ತಮ್ಮಂದಿರಿಗೆ ಕೊಡ್ತಾರೆ, ನಮ್ಮ ಮಕ್ಕಳು ಕೊಡ್ತಾರೆ, ಮರಿ ಮಕ್ಕಳಿಗೆ ಕೊಡ್ತಾರೆ. ಅದಕ್ಕೆ ಇವತ್ತು ನಮಗೆ ಮಹಾತ್ಮರೆಲ್ಲ ಇವತ್ತು ನಮ್ಮ ಹೃದಯದಲ್ಲಿ ಜೀವಿಸ್ತಿದ್ದಾರೆ.
ಎಷ್ಟೋ ಮಹಾತ್ಮರು ಬ್ರಹ್ಮರ್ಷಿ ಪತ್ರಿಜಿಯಿಂದ ಹಿಡಿದು ಬುದ್ಧದಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ನಮ್ಮ ಹೃದಯದಲ್ಲಿ ಜೀವಿಸ್ತಿದ್ದಾರೆ. ಆದರೆ ನಾವು ನಮ್ಮ ತಾತ ಮುತ್ತಾತಗಳು ಯಾರಂತ ನಮಗೆ ಗೊತ್ತೇ ಇಲ್ಲ. ಇವತ್ತು ನಾವು ಜೀವಿಸಬೇಕಾದ್ರೆ ಅವ್ರ ಹೃದಯದಲ್ಲಿ ನಾವು ಕೂಡ ಲೋಕ ಕಲ್ಯಾಣದಲ್ಲಿ ನಾವು ಹೆಜ್ಜೆ ಆಗಬೇಕು, ನಾವು ಕೂಡ ಲೋಕ ಕಲ್ಯಾಣಕ್ಕೆ ಮುಂದೆ ಹೋಗಬೇಕು ಅಂತ ಹೇಳ್ತಾ, ಧ್ಯಾನ ಅನ್ನೋದು ಬಹಳ ಅದ್ಭುತ, ಸರ್ವರೋಗ ನಿವಾರಣೆ ಧ್ಯಾನ. ನೋಡಿ, ನಾನು ಒಂದು ದಿವಸ ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಇವತ್ತು ನನ್ನ ಮುಂದೆ ಕುಂತು ಮಾತಾಡ್ತಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಆರಾಮಾಗಿದ್ದೀನಿ. ಒಂದು ಪೈಸಾ ಗುಳಿಗೆ ತಿನ್ನೋ ಅವಶ್ಯಕತೆ ಇಲ್ಲ, ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ. ಅದ್ಭುತ ಮಾರ್ಗ, ಸತ್ಯ ಮಾರ್ಗ. ಧ್ಯಾನ ಮಾಡಿದ್ರೆ ಪರಮಾತ್ಮ ನಿಮ್ಮೊಳಗಿರ್ತಾನೆ, ಆ ಪರಮಾತ್ಮ ಜಾಗೃತನಾಗ್ತಾನೆ, ಆ ಪರಮಾತ್ಮ ನೀವೇ ಅಂತ ನಿಮಗೆ ಅರಿವಾಗ್ತದೆ. ಯಾವಾಗ ಅರಿವಾಗ್ತದೆ ನಾವೇನು ಮಾಡಬೇಕು? ಎಲ್ಲರಿಗೆ ಕರುಣೆ ತೋರಿಸೋದು, ಪ್ರೀತಿ ತೋರಿಸೋದು, ದಯೆ ತೋರಿಸೋದು, ಮೌನ ಆವರಿಸೋದು, ಯಾರು ಏನು ಹೇಳ್ತಾ ಇದ್ರು ಕೂಡ ನಗ್ತಾ ಇರೋದು, ಇದು ನಮ್ಮ ಜೀವನ. ಮತ್ತು ಇಂಥ ಅವಕಾಶ ನಮಗೆ PMC ನಮ್ಮ ಮಾಸ್ಟರ್ಸ್ಗಳಿಂದ ನಮ್ಮ ಮನೆಗೆ ಇವತ್ತು ಬಂದಿದ್ದಾರೆ. ನಾನು ತುಂಬ ಹೃದಯದಿಂದ ಅವರಿಗೆಲ್ಲರಿಗೆ ಸ್ವಾಗತ ಹೇಳಿದ್ದೀನಿ. ಮತ್ತು ಇದು ಎಲ್ಲ ಮನೆಗಳಿಗೆ, ಕರ್ನಾಟಕದಂಥ ಎಲ್ಲ ಮನೆಗಳಿಗೆ ಇಂಥ ಒಂದು ಭಾಗ್ಯ ತಲುಪಲಿ. ಮತ್ತು ತಾವೆಲ್ಲರೂ ಕೂಡ ಗ್ರೇಡ್ ಮಾಸ್ಟರ್ ಆಗಿ ಆನಂದಮಯ ಜೀವನ ಜೀವಿಸ್ತಾ ನಮ್ಮ PMC ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ತುಂಬ ಹೃದಯದಿಂದ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ವ್ಯಾಲ್ಯೂಬಲ್ ಟೈಮ್ನ PMC ಚಾನಲ್ ಕೊಟ್ಟು ಇಷ್ಟು ಡೀಟೇಲ್ಡಾಗಿ ನಿಮ್ಮ ಒಂದು ಅನುಭವದ ಜ್ಞಾನ, ಧ್ಯಾನದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿದ್ದೀರಾ. ಸೊ ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.